ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ ಎಚ್ ಪ್ರಸನ್ನ ಅವರು. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಇದು ಬಹಳ ವಿಶೇಷವಾದಂಥ ಒಂದು ಸವಾಲಿನ ಸಂದರ್ಭ. ಪ್ರತಿ ಬಾರಿನೂ ಕೂಡ ಪರೀಕ್ಷೆ ಅಂತ ಅಂದಾಗ ಒಂದು ಸವಾಲು ಎದುರಾಗೋದು, ಆ ಪರೀಕ್ಷೆ ನಂತರ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಸುವಂಥದ್ದು ಕೂಡ ಬಹಳ ವಿಶೇಷವಾದಂಥ ಒಂದು ಸವಾಲಿನ ಕೆಲಸ. ಸರ್, ಈ ಬಾರಿಯ ವೈಶಿಷ್ಟ್ಯತೆ ಏನು? ಕೆಇಎ ಯಾವ ಒಂದು ವಿಶೇಷ ಉಪಕ್ರಮಗಳನ್ನು ಈ ಬಾರಿ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ವೃತ್ತಿಪರ ಶೈಕ್ಷಣಿಕ ಕೋರ್ಸ್ಗಳ ಒಂದು ಹಂಚಿಕೆಯಲ್ಲಿ ಯಾವ ರೀತಿ ಅನುಸರಿಸ್ತಾ ಇದೆ ಅಂತ? ವಿಶೇಷವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ವೃತ್ತಿಪರ ಕೋರ್ಸುಗಳಿಗೆ ಸೀಟು ಹಂಚಿಕೆಯನ್ನು ಮಾಡುತ್ತೆ. ಈಗಾಗಲೇ ನಾವು CET ಪರೀಕ್ಷೆಯನ್ನು ನಡೆಸಿ ಫಲಿತಾಂಶವನ್ನು ಪ್ರಕಟ ಮಾಡಿದ್ದೀವಿ. ವಿದ್ಯಾರ್ಥಿಗಳು ತಾವು ಸಲ್ಲಿಸಿದಂತಹ ಅರ್ಜಿಯಲ್ಲಿ ಏನೆಲ್ಲ ಮೀಸಲಾತಿಗಳು, ಏನೆಲ್ಲ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಅದರದ್ದು ವೆರಿಫಿಕೇಷನ್ ಸ್ಲಿಪ್ ಅಂತೇಳಿ, ಅಂದರೆ ಕೌನ್ಸಿಲಿಂಗ್ ಶುರುವಾಗೋದಕ್ಕಿಂತ ಪೂರ್ವದಲ್ಲಿ ಆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳುವಂಥ ಪ್ರಕ್ರಿಯೆ ಇರುತ್ತೆ. ಲಾಸ್ಟು ಮೂರು ದಿನಗಳಿಂದ ಆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದಾರೆ. ಆ ವೆರಿಫಿಕೇಷನ್ ಸ್ಲಿಪ್ಪು ಏನು ವಿಶೇಷತೆ ಅಂತಂದರೆ, ಈ 2 ವರ್ಷಕ್ಕಿಂತ ಮೊದಲು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಒಂದು ಸೀಕ್ರೆಟ್ ಕೀ, ಪಾಸ್ವರ್ಡ್, ಲಾಗಿನ್ ಎಲ್ಲ ಕೊಟ್ಟಿರ್ತಿದ್ರು. ಅದು ಇನ್ನು ಇಡೀ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಸಿಸ್ಟಮ್ ಒಳಗಡೆ ಬರಬೇಕು ಅಂದರೆ ಅದು ಮಹತ್ವದ್ದಾಗಿತ್ತು. ಕಳೆದ ವರ್ಷದಿಂದ ನಾವು ಅದನ್ನು ಡಿಸ್ಕಂಟಿನ್ಯೂ ಮಾಡಿದ್ದೀವಿ. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಆ ಸೀಕ್ರೆಟ್ ಕೀ ಹೊರತುಪಡಿಸಿ ತಾವು ಅರ್ಜಿಯನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲಿ ತಾವು ನೀಡಿರುವಂತಹ ಎಲ್ಲ ಮಾಹಿತಿ ಅದರಲ್ಲಿರುತ್ತೆ. ಅದು ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಉದಾಹರಣೆಗೆ ನಾವು ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿ ನಂತರ ಸೀಟ್ ಅಲಾಟ್ ಮಾಡಬೇಕು ಅಂತಂದರೆ ತಾವು ಏನೆಲ್ಲ, ಉದಾಹರಣೆಗೆ ಕ್ಯಾಸ್ಟ್, SC ST OBC ಸರ್ಟಿಫಿಕೇಟ್ನ ಕೊಟ್ಟಿರ್ತೀರಾ, ಕನ್ನಡ ಮೀಡಿಯಮ್ಮು, ರೂರಲ್ ಹಾಕಿರ್ತೀರಾ. ಮೆಡಿಕಲ್ ಸೀಟನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಮೆಡಿಕಲ್ ಕಾಲೇಜಸ್ ಇದ್ದಾವೆ, ರಿಲಿಜಿಯಸ್ ಮೈನಾರಿಟಿ ಮೆಡಿಕಲ್ ಕಾಲೇಜಸ್ ಇದೆ. ಆ ಕಾಲೇಜ್ಗಳಲ್ಲಿ ನೀವು ಸೀಟ್ ಪಡಿಬೇಕು ಅಂತಂದರೆ ಲಿಂಗ್ವಿಸ್ಟಿಕ್ಕು ಮತ್ತು ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್ನ ತಾವು ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಹಾಕಿರಬೇಕು. ಅದು ವೆರಿಫಿಕೇಷನ್ ಆಗಿರಬೇಕು. ಇದೆಲ್ಲ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಾವು ಡಿಸ್ಪ್ಲೇ ಮಾಡ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ತಾವು ನೀಡಿರುವಂತಹ ಮಾಹಿತಿ ಎಲ್ಲದೂ ಸರಿಯಾಗಿದೆಯಾ ಅನ್ನುವಂಥದ್ದನ್ನು ಅವ್ರು ನೋಡ್ಕೊಳ್ಬೇಕಾಗುತ್ತೆ. ಅದು ಸರಿ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ವಿದ್ಯಾರ್ಥಿಗಳ ಪ್ರಶ್ನೆ. ಈಗ ಉದಾಹರಣೆಗೆ ಕನ್ನಡ ಮೀಡಿಯಮ್ಮು, ರೂರಲ್ಗೆ ಸಂಬಂಧಪಟ್ಟಂತೆ ಅಂದರೆ ಗ್ರಾಮೀಣ ಮೀಸಲಾತಿ ಕ್ಲೈಮ್ ಮಾಡಿರುವಂಥ ವಿದ್ಯಾರ್ಥಿಗಳು, ಕನ್ನಡ ಮೀಡಿಯಮ್ಮು ಅಲ್ಲಿ ಓದಿರುವಂಥದ್ದೊಂದು ಮೀಸಲಾತಿ ಕ್ಲೈಮ್ ಮಾಡಿರುವಂಥ ವಿದ್ಯಾರ್ಥಿಗಳು ತಮ್ಮ ಕಾಲೇಜಲ್ಲಿ ಮೂಲ ದಾಖಲೆಗಳನ್ನು ತೆಗೆದುಕೊಂಡೋಗಿ ವೆರಿಫಿಕೇಷನ್ ಮಾಡುವಂಥದ್ದಕ್ಕೆ ನಾವು ಹೇಳಿದ್ವಿ. ಅನ್ಫಾರ್ಚುನೇಟ್ಲಿ ಕೆಲವು ವಿದ್ಯಾರ್ಥಿಗಳು ಅದು ವೆರಿಫಿಕೇಷನ್ ಮಾಡಿಲ್ಲ. ಅರ್ಜಿಯಲ್ಲಿ ಎಸ್ ಅಂತಿದೆ, ಆದರೆ ಅವರು ವೆರಿಫಿಕೇಷನ್ ಮಾಡಿಸ್ಕೊಂಡಿಲ್ದಿರೋದ್ರಿಂದ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಅದು ನೋ ಅಂತ ಬಂದಿದೆ. ನಾಳೆ ಕನ್ನಡ ಮೀಡಿಯಂ ತಾವು ಓದಿದ್ರೂ ಸಹ, ಗ್ರಾಮೀಣ ಪ್ರದೇಶದಲ್ಲಿ ತಾವು ಓದಿದ್ರೂ ಸಹ, ಅರ್ಜಿಯಲ್ಲಿ ತಾವು ಹಾಕಿದ್ರೂ ಸಹ ವೆರಿಫಿಕೇಷನ್ ಮಾಡಿಸ್ಕೊಂಡಿಲ್ಲ ಅಂದರೆ ನಮಗೆ ದಾಖಲೆನ ವೆರಿಫಿಕೇಷನ್ ಮಾಡಿಲ್ಲ ಅಂದರೆ ನಾಳೆ ಕನ್ನಡ ಮೀಡಿಯಮ್ಮು ಮತ್ತು ರೂರಲ್ಲಿಗೆ ನಿಗದಿಯಾಗಿರುವಂತಹ ಸೀಟ್ಗಳನ್ನು ನಿಮಗೆ ಹಂಚಿಕೆ ಮಾಡಲ್ಲ. ಅದು ನಾಳೆ ನಿಮಗೆ ಸಮಸ್ಯೆ ಆಗುತ್ತೆ. ಅದು ದಯಮಾಡಿ ಕೆಲವು ವಿದ್ಯಾರ್ಥಿಗಳು, ನಮ್ಮ ಮಾಹಿತಿ ಪ್ರಕಾರ ಒಂದು 2,000 ರಿಂದ 3,000 ವಿದ್ಯಾರ್ಥಿಗಳು ಪ್ರಾಪರಾಗಿ ವೆರಿಫಿಕೇಷನ್ ಮಾಡಿಸ್ಕೊಂಡಿಲ್ಲ ಅಂತ. ಅವ್ರು ಯಾರಾದ್ರೂ ತಾವು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೋ ಅಂತ ಬಂದಿದ್ರೆ, ಆದರೆ ನಿಮ್ಮ ಹತ್ರ ಎಲ್ಲ ದಾಖಲೆಗಳಿತ್ತು ಕರೆಕ್ಟಾಗಿ ಅಂತಂದರೆ, ಈ ಹಿಂದೆ ತಮ್ಮ ಕಾಲೇಜಲ್ಲೇ ವೆರಿಫಿಕೇಷನ್ ಮಾಡೋದಕ್ಕೆ ಲಾಸ್ಟ್ 8 ತಿಂಗಳಿಂದ ಅವಕಾಶ ಕೊಟ್ಟಿದ್ವಿ. ತಾವು ಮಾಡ್ಕೊಂಡಿಲ್ಲ, ಬಟ್ ಈಗ ಲಾಸ್ಟ್ ಮೂಮೆಂಟಲ್ಲಿ ನಾವು ಕಾಲೇಜಲ್ಲಿ ಲಾಗಿನ್ ಎಲ್ಲ ಕ್ಲೋಸ್ ಮಾಡಿದ್ದೀವಿ. ತಾವು ಅನಿವಾರ್ಯವಾಗಿ KEA ಆಫೀಸಿಗೆ ಬಂದು ವೆರಿಫಿಕೇಷನ್ ಮಾಡಿಸ್ಕೊಳ್ಬೇಕಾಗತ್ತೆ. ಇದು ನಮ್ಮ ಕೌನ್ಸಿಲಿಂಗಲ್ಲಿ ಭಾಗವಹಿಸುವಂಥದ್ದು ಮೊದಲ ಸ್ಟೆಪ್. ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ತಮ್ಮ ರ್ಯಾಂಕ್ ಸಹ ಇರುತ್ತೆ. ಹಾಗಾಗಿ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ತಾವು ಅವಾಗಲೇ ಕೇಳಿದ್ರಿ, ಈ ವರ್ಷ ಏನು ವ್ಯವಸ್ಥೆಗಳನ್ನ ತಾವು ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡು. ನಾವು ಪಾರದರ್ಶಕವಾಗಿ ಸೀಟು ಹಂಚಿಕೆ ಮಾಡುವಂಥದ್ದಕ್ಕೆ ಸಾಕಷ್ಟು ವ್ಯವಸ್ಥೆಗಳನ್ನ ಕಳೆದ ವರ್ಷ ಇಂಟ್ರೊಡ್ಯೂಸ್ ಮಾಡಿದ್ವಿ. ಈ ವರ್ಷ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ವಿ. ಏನಪ್ಪ ಅದು ಪಾರದರ್ಶಕ ವ್ಯವಸ್ಥೆ ಅಂತಂದರೆ, ನಾನು ಹಿಂದೆ ಹೇಳಿದ್ನಲ್ಲ, ಸೀಕ್ರೆಟ್ ಕೀ, ಲಾಗಿನ್ ಪಾಸ್ವರ್ಡ್ನ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಕೊಟ್ಬಿಡ್ತಿದ್ವಿ. ಅದನ್ನು ಅವರು ಬೇರೆಯವ್ರಿಗೆ ಕೊಟ್ಬಿಟ್ಟು ಮಿಸ್ಯೂಸ್ ಆಗ್ತಿತ್ತು. ಅದಕ್ಕೆ ನಾವು ಕಳೆದ ವರ್ಷದಿಂದ ಈ ಬಾರಿ ಸಹ ಅದನ್ನು ಮುಂದುವರಿಸಿದ್ದೀವಿ. ತಾವು ರಿಜಿಸ್ಟರ್ ಮಾಡಿರುವಂಥ ಮೊಬೈಲಿಗೆ ಪ್ರತಿ ಸಾರಿ ತಾವು ಲಾಗಿನ್ ಆಗಬೇಕು ಅಂದರೆ OTP ಹೋಗುತ್ತೆ. ಜೊತೆಗೆ ತಾವು ಫೇಸನ್ನು ನಮ್ಮ ವೆಬ್ ಕ್ಯಾಮಲ್ಲಿ ತೋರಿಸಿದ್ರೆ ಫೇಶಿಯಲ್ ರೆಕಗ್ನೈಸೇಷನ್ ಆಧಾರದ ಮೇಲೆ ಯಾವ ಫೇಸು ನೀವು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಒಂದು ಫೋಟೋ ಅಪ್ಲೋಡ್ ಮಾಡಿದ್ದೀರಾ, ಅದು ಮತ್ತೆ ಈಗ ತಾವು ಲಾಗಿನ್ ಆಗ್ತಾ ಇರೋದು ಇಬ್ಬರು ಒಬ್ಬರೇನಾ ಅನ್ನುವಂಥದ್ದನ್ನು ಚೆಕ್ ಮಾಡಿ ನಮ್ದು ಆಪ್ಷನ್ ಎಂಟ್ರಿ ಲಾಗಿನ್ ಪೋರ್ಟಲ್ ಓಪನ್ ಆಗುತ್ತೆ. ತಂತ್ರಜ್ಞಾನವನ್ನು ಬಳಸಿ ಈ ಅಕ್ರಮಗಳನ್ನು ತಡೆಗಟ್ಟುವಂಥದ್ದಕ್ಕೆ KEA ಅವರು ನಾವು ನೂತನವಾಗಿ ವ್ಯವಸ್ಥೆಯನ್ನು ನಾವು ಪಾರದರ್ಶಕವಾಗಿ, ಬಹಳ ರಚನಾತ್ಮಕವಾಗಿ, ವ್ಯವಸ್ಥಿತವಾಗಿ
ಸ್ಟೂಡೆಂಟ್ಸ್ ಯಾರಾದರೂ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮ್ಗೆ ಏನಾದರೂ ಕರೆಕ್ಷನ್ ಆಗಿದ್ರೆ, ಇಲ್ಲ ನಿಮ್ಮ ರ್ಯಾಂಕ್ ಬಂದಿಲ್ಲ, ನಿಮ್ಮ ಮಾರ್ಕ್ಸ್ ಡಿಸ್ಪ್ಲೇ ಆಗಿಲ್ಲ, ಏನೇ ಒಂದು ತೊಂದರೆ ಆಗಿರಲಿ, ಓಕೆನಾ, ವೆರಿಫಿಕೇಷನ್ ಸ್ಲಿಪ್ ಅಂತ ಅಷ್ಟೇ ಹೇಳ್ತಾ ಇಲ್ಲ, ನಿಮ್ಮ KE ಅಪ್ಲಿಕೇಶನ್ ಆಗಿರಲಿ, ಯಾವುದೇ ಒಂದು ರೀತಿಯ ನಿಮ್ಮ ಏನಂತಂತಂದರೆ ಅಪ್ಲಿಕೇಶನು ವೆರಿಫಿಕೇಷನ್ ಕ್ಲಿಪ್ಪು ಏನೋ ಒಂದು ಎಡಿಟ್ ಮಾಡಿಸ್ಕೊಳ್ಳೋದು ಅಂದರೆ ಇವಾಗ ಎಲ್ಲೂ ಎಡಿಟ್ ಮಾಡಿಸ್ಕೊಳ್ಳೋಕೆ ಚಾನ್ಸ್ ಇಲ್ಲ. ಬರೀ KE ಆಫೀಸ್ಗೆ ಹೋಗ್ಬಿಟ್ಟು ನೀವು ಎಡಿಟ್ ಮಾಡಿಸ್ಕೊಳ್ಬೋದು. ವೆರಿಫಿಕೇಷನ್ ಸ್ಲಿಪ್ ಇಶ್ಯೂ ಇರೋರು ಸ್ಲಾಟ್ ಬುಕ್ ಮಾಡಿಕೊಂಡು KE ಆಫೀಸ್ಗೆ 19th ಜೂನ್ವರೆಗೂ ಬರೋಕ್ಕೆ ಹೇಳಿದ್ದಾರೆ. ಬಟ್ ನೀವೇನಾದರೂ ಸ್ಲಾಟ್ ಬುಕ್ ಮಾಡಿಲ್ಲ, ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಅಂದರೂ ಪರವಾಗಿಲ್ಲ, ನೀವು KE ಆಫೀಸ್ ಮಲ್ಲೇಶ್ವರಂ ನಲ್ಲಿರೋ ಬೆಂಗಳೂರಿಗೆ ಹೋಗಿ ಅಲ್ಲಿ ಹೋದಾಗ ಅವ್ರು ಏನೂ ಕೇಳೋದಿಲ್ಲ, ನಿಮಗೆ ಸ್ಲಾಟ್ ಏನಕ್ಕೆ ಬುಕ್ ಮಾಡಿಲ್ಲ ಅದೇನು ಕ್ವಶನ್ಸ್ ಕೇಳೋದಿಲ್ಲ. ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನು ಇಶ್ಯೂ ಇದೆ ಅದನ್ನು ಕರೆಕ್ಟ್ ಮಾಡ್ತಾರೆ. ಕನ್ನಡ ಮೀಡಿಯಮು, ರೂರಲ್ಲು, ಇಲ್ಲ ನಿಮ್ಮ ರ್ಯಾಂಕೇ ಬಂದಿಲ್ಲ, ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪೇ ಡೌನ್ಲೋಡ್ ಆಗ್ತಿಲ್ಲ, ಏನೇ ಒಂದು A to Z ಇಶ್ಯೂ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ. ಸೊ ಬೇಗ ನೀವು ಬೆಂಗಳೂರು KE ಆಫೀಸ್ಗೆ ಹೋಗಿ. ಕಾಲೇಜ್ ಅಣ್ಣಾಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿರಿ. ನಾವು ನಿಮಗೆ ಲೈವ್ ಆಪ್ಷನ್ ಎಂಟ್ರಿ ಹೇಗೆ ಮಾಡೋದನ್ನು ಹೇಳ್ಕೊಡ್ತೀವಿ, ಮತ್ತು ಮಾಕ್ ಅಲಾಟ್ಮೆಂಟ್ ಹೇಗೆ, ಪ್ರೀ ರೌಂಡ್ ಅಂತ ಬಂದಿದೆ ಈ ವರ್ಷ, ಪ್ರೀ ರೌಂಡ್ ಹೇಗೆ ಎಲ್ಲನೂ ಕ್ಲಿಯರಾಗಿ ಹೇಳ್ತೀವಿ. ವಿಡಿಯೋ ಇನ್ನೂ ಇದೆ, ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ, ಸರಿನಾ? ಇಟ್ಟಿರುವಂಥದ್ದು ಅಂತ. ಎಸ್ ಸರ್, ಈಗ ಪ್ರತಿ ಬಾರಿನೂ ಕೂಡ ಕಂಬೈನ್ಡ್ ಒಂದು ಕೌನ್ಸಿಲಿಂಗ್ ಆಗ್ತಾ ಇತ್ತು. ಈ ಬಾರಿ ಒಂದು ವಿಶಿಷ್ಟವಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ವಿದ್ಯಾರ್ಥಿಗಳಲ್ಲೂ ಪೋಷಕರಲ್ಲೂ ಒಂದು ರೀತಿಯ ಆತಂಕ, ಕಳವಳ ಇರುವಂಥದ್ದು ಸಹಜ. ಸೊ ಈ ಒಂದು ಕಂಬೈನ್ಡ್ ಈ ಒಂದು ಪರಿಸ್ಥಿತಿಯಿಂದ ಈ ಬಾರಿ ವಿಶೇಷವಾದ ಒಂದು ಹಂತದಲ್ಲಿದ್ದೇವೆ. ಏನು ಸರ್, ಏನು ಉಪಕ್ರಮಗಳು ಕೈಗೊಂಡಿದ್ದೀರಾ ಅಂತ? ಇಡೀ ದೇಶದಲ್ಲೇನೆ ಕರ್ನಾಟಕ ರಾಜ್ಯ ಕೌನ್ಸಿಲಿಂಗ್ ವ್ಯವಸ್ಥೆನಲ್ಲಿ ಫೇಮಸ್. ಅಂದರೆ ಬೇರೆ ಈಗ ಉದಾಹರಣೆಗೆ ಅಕ್ಕಪಕ್ಕದ ರಾಜ್ಯಗಳು ತಗೊಂಡ್ರೆ ಅವರು ಇಂಜಿನಿಯರಿಂಗ್ ಸಪ್ರೇಟ್ ಕೌನ್ಸಿಲಿಂಗ್ ಮಾಡ್ತಾರೆ, ಮೆಡಿಕಲ್ ಬೇರೆ, ಫಾರ್ಮ್ ಸೈನ್ಸ್ ಎಲ್ಲ. ಏನಾಗುತ್ತೆ, ವಿದ್ಯಾರ್ಥಿಗಳು ಅಲ್ಲಿ ನಾನು ಹೀಗೇನೆ ಮಹಾರಾಷ್ಟ್ರದ್ದು ಒಂದು ಟೀಮ್ ನಮ್ಮಲ್ಲಿ ಸ್ಟಡಿ ಮಾಡೋದಕ್ಕೆ ಬಂದಾಗ ಸೀನಿಯರ್ ಅಧಿಕಾರಿಗಳ ಹತ್ರ ಚರ್ಚೆ ಮಾಡ್ತಾ ಇದ್ದೆ. ನೀವು ಫಸ್ಟ್ ಇಂಜಿನಿಯರಿಂಗ್ ಮಾಡ್ತೀರಾ, ಅಲ್ಲಿ ತಗೊಳ್ತಾರೆ, ಆಮೇಲೆ ಮೆಡಿಕಲ್ ಶುರುವಾಗುತ್ತೆ, ಬಿಟ್ಟು ಹೋಗ್ತಾರೆ, ಏನು ಮಾಡ್ತಾರೆ, ನಾವೇನು ಮಾಡ್ಲಿಕ್ಕಾಗಲ್ಲ ಅಂತ ಅಷ್ಟು ಸಿಂಪಲ್ ಆನ್ಸರ್ ಆಗಿ, ಅಂದರೆ ಆ ಥರದ್ದು ವ್ಯವಸ್ಥೆ. ಬಟ್ ಆದರೆ ಕರ್ನಾಟಕದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ನಮ್ಮ ಹಿಂದಿನ ಅಧಿಕಾರಿಗಳು, ಸರ್ಕಾರ ಅಂತಂದರೆ ಮೆಡಿಕಲ್ಲು, ಡೆಂಟಲ್ಲು, ಆಯುಷು, ಇಂಜಿನಿಯರಿಂಗು, ಫಾರ್ಮ್ ಸೈನ್ಸು, ವೆಟರ್ನರಿ ಸೈನ್ಸು, ಡಿ ಫಾರ್ಮಾ, ಬಿ ಫಾರ್ಮಾ ಎಲ್ಲ. ಬಟ್ ನೀಟ್ ಎಕ್ಸಾಮ್ ಬಂದಾದಮೇಲೆ ನೀಟ್ ರ್ಯಾಂಕ್ ಆಧರಿಸಿ ಮೆಡಿಕಲ್, ಡೆಂಟಲ್, ಆಯುಷನ್ ಅಲಾಟ್ ಮಾಡ್ತಾ ಇದ್ವಿ. ಉಳಿದಂಥ ಎಲ್ಲ ಕೋರ್ಸ್ಗಳಿಗೆ CET-ನ ರ್ಯಾಂಕ್ ಆಧರಿಸಿ ನಾವು ಅಲಾಟ್ ಮಾಡುವಂಥದ್ದು. ಈಗ ನಮ್ಮ ಕರ್ನಾಟಕದಲ್ಲಿ ಪೋಷಕರಿಗೆ ಫಸ್ಟ್ ಮೆಡಿಕಲ್ ನನ್ನ ಮಗ ಮಾಡಬೇಕು ಅಂತೇಳಿ ಆಸೆ ಇರುತ್ತೆ. ಮೆಡಿಕಲ್ ಸಿಕ್ಕಿಲ್ಲ ಅಂದರೆ ಡೆಂಟಲ್ಲು, ಇದೆರಡು ಸಿಕ್ಕಿಲ್ಲ ಅಂತಂದರೆ ಪ್ಲಾನ್ B ಅಂತ ನಾನು ಇಂಜಿನಿಯರಿಂಗ್ ಕಳಿಸ್ತೀನಿ. ಕೆಲವರು ಇಲ್ಲ ಮೆಡಿಕಲ್ಲು, ಅದು ಸಿಕ್ಕಿಲ್ಲ ಅಂದರೆ ವೆಟರ್ನರಿ ಕಳಿಸ್ತೀನಿ. ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಕೌನ್ಸಿಲಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ಸೇರಿಬಿಟ್ಟು ನಂತರ ಇದನ್ನ ಮಾಡಿದಾಗ ಅದು ಬಿಟ್ಟು ಬರ್ತಾನೆ, ಆ ಸೀಟನ್ನು ಯಾರಿಗೆ ಕೊಡೋದು, ಅವಾಗ ತುಂಬಾ ಕೆಳಗಡೆ ಇರುವಂಥವ್ರಿಗೆ ಕೊಡೋದು. ಹಾಗಾಗಿ ನಮ್ದು ಕಂಬೈನ್ಡ್ ಕೌನ್ಸಿಲಿಂಗ್ ನಾವು ಮಾಡ್ತಾ ಇದ್ವಿ, ತುಂಬಾ ಅದ್ಭುತವಾಗಿತ್ತು. ನೀಟ್ ರ್ಯಾಂಕ್ ಆಧರಿಸಿ 3 ಕೋರ್ಸು, CET ರ್ಯಾಂಕ್ ಆಧರಿಸಿ ಇತರೆ ಕೋರ್ಸು. ಒಬ್ಬ ವಿದ್ಯಾರ್ಥಿ ಆಪ್ಷನ್ ಎಂಟ್ರಿ ಮಾಡುವಂಥ ಸಂದರ್ಭದಲ್ಲಿ ಮೆಡಿಕಲ್ಲು ಎಷ್ಟು ಕಾಲೇಜು ಬೇಕು ಮಾಡ್ಬೋದು, ಡೆಂಟಲ್ ಎಷ್ಟು ಬೇಕು ಮಾಡ್ಬೋದು, ಕೊನೆಗೆ ಅದು ಎರಡು ಸಿಕ್ಕಿಲ್ಲ ಅಂದರೆ ನಾನು ಇಂಜಿನಿಯರಿಂಗು, ಅದು ಸಿಕ್ಕಿಲ್ಲ ಅಂದರೆ ವೆಟರ್ನರಿ, ಅದು ಸಿಕ್ಕಿಲ್ಲ ಫಾರ್ಮ್ಸ್, ಎಷ್ಟು ಆಪ್ಷನ್ನು ಎಷ್ಟು ಕಾಲೇಜಿಗೆ ಬೇಕಾದ್ರೂ ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿತ್ತು. ನಾವು ಅವರ ರ್ಯಾಂಕು ಮತ್ತು ಅವರು ಏನು ಪ್ರಿಯಾರಿಟಿ ಕೊಟ್ಟಿದ್ದಾರೆ, ಫಸ್ಟು, ಸೆಕೆಂಡು, ಥರ್ಡು, ಅದರ ಆಧಾರದ ಮೇಲೆ ಅವರಿಗೆ ಬೆಸ್ಟ್ 1 ಸೀಟನ್ನು ಅಲಾಟ್ ಮಾಡ್ತಾ ಇದ್ವಿ. ಈ ಸರಿ ನೀಟ್ ಎಕ್ಸಾಮ್ ಆಗೋದಕ್ಕೆ ಹೋಗಿ ನಮಗೆ ಆ ನೀಟ್ ರಿಸಲ್ಟ್ 21ಕ್ಕೆ ಎಕ್ಸಾಮ್ ಅಂದರೆ ಅದಾಗಿ 1 ತಿಂಗಳಿಗೆ ನಮಗೆ ರಿಸಲ್ಟ್ ಬರ್ಬೋದು. ಅದಾದಮೇಲೆ ಮೆಡಿಕಲ್, ಡೆಂಟಲ್, ಆಯುಷ್ದು ಟೈಮ್ ಟೇಬಲ್ ಬರುತ್ತೆ. ಈಗ ನಾವು ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಇಂಜಿನಿಯರಿಂಗ್ ಉಳಿದಂಥ ಕೋರ್ಸ್ಗಳದ್ದು ಕೌನ್ಸಿಲಿಂಗ್ ಶುರು ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಹಾಗಾಗಿ ಈ ಮೊದಲ ಬಾರಿಗೆ ನೀಟ್ ರ್ಯಾಂಕ್ ಆಧರಿಸಿ ಹಂಚಿಕೆ ಮಾಡುವಂಥದ್ದನ್ನ ಪ್ರತ್ಯೇಕವಾಗಿ, CET-ದು ರ್ಯಾಂಕು ಪ್ರತ್ಯೇಕವಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಾನು ಪೋಷಕರು ವಿದ್ಯಾರ್ಥಿಗಳಿಗೆ ವಿನಂತಿ, ಪ್ರತ್ಯೇಕ ಅಂತಿದ್ದಂಗೆನೆ ನಾನು ಮೊದಲು ಬೇರೆ ರಾಜ್ಯದ ಉದಾಹರಣೆ ಕೊಟ್ಟಾಗ ಅನ್ಯಾಯ ಆಗ್ಬಿಡುತ್ತೆ ನಮಗೆ ಅಂತ ಭಾವಿಸಕ್ಕೆ ಹೋಗ್ಬೇಡಿ. ಪ್ರತ್ಯೇಕ ಮಾಡ್ತು ಅಂತಂದ್ರೂ ಸಹ ನಾವು ಅದೆರಡನ್ನು ಕ್ಲಬ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಉದಾಹರಣೆಗೆ ಹೇಗೆ ಅಂದರೆ, ಹಿಂದೆ ಸಹ ನಮ್ಮ ವಿದ್ಯಾರ್ಥಿಗಳು ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಮಾಡಿದಾಗ ಅಡ್ಮಿಷನ್ ಆಗೋದು ಕಂಪಲ್ಸರಿ ಇರಲಿಲ್ಲ. ಅವರು ಸೆಕೆಂಡ್ ರೌಂಡಿಗೆ ಆ ಸೀಟನ್ನು ಹೋಲ್ಡ್ ಮಾಡಿ ಬರುವಂಥದ್ದಕ್ಕೆ ಅವಕಾಶ ಇತ್ತು. ಸೆಕೆಂಡ್ ರೌಂಡಲ್ಲಿ ಮೆಡಿಕಲ್, ಡೆಂಟಲ್ ಕಂಪಲ್ಸರಿ ಅಡ್ಮಿಷನ್ ಇತ್ತು, ಇಂಜಿನಿಯರಿಂಗ್ ಮತ್ತು ಥರ್ಡ್ ರೌಂಡಿಗೆ ಸಹ ಹೋಲ್ಡ್ ಮಾಡಿ ಬರ್ಬೋದಾಗಿತ್ತು. ಒಂದು ರೌಂಡ್ ಕೌನ್ಸಿಲಿಂಗ್ ಮಾಡೋದಕ್ಕೆ ಮಿನಿಮಮ್ 30 to 35 ಡೇಸ್ ನನಗೆ ಬೇಕಾಗುತ್ತೆ. ಉದಾಹರಣೆಗೆ ನಾನು ಮೆಡಿಕಲ್, ಡೆಂಟಲ್, ಆಯುಷನ್ ಬಿಟ್ಟು ನಾನು ಸೋಮವಾರ ನಾನು ಆಪ್ಷನ್ ಎಂಟ್ರಿ ಶುರು ಮಾಡಿದೆ ಅಂತಂದ್ರೂ ಇಮ್ಯಾಜಿನ್ ಮಾಡಿ ನೀವು, ನಮ್ದು 1 ರೌಂಡ್ ಮುಗಿದು ಅಡ್ಮಿಷನ್ ಆಗುವಂಥದ್ದಕ್ಕೇನೆ 1.5 ತಿಂಗಳಾಗುತ್ತೆ. ಮೆಡಿಕಲ್ಲಿಗೆ ಹೋಗುವಂತಹ ಒಬ್ಬ ವಿದ್ಯಾರ್ಥಿ ನಮ್ಮಲ್ಲಿ ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ ಇಂಜಿನಿಯರಿಂಗ್ ಸೀಟ್ ತಗೊಂಡಿದ್ದಾನೆ. ನಾನು ಅವನಿಗೆ ವಿನಂತಿ ಮಾಡುವಂಥದ್ದು, ನೀನು ನಮ್ಮಲ್ಲಿ ಸಿಕ್ಕಿದೆ ಅಂತಿದ್ದಂಗೆನೆ ಹೋಗಿ ಅಡ್ಮಿಷನ್ ಆಗಬೇಡ. ಯಾಕೆಂದ್ರೆ ನೀನು ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಬರೋದಕ್ಕೆ ಅವಕಾಶ ಇದೆ. ಯಾಕೆಂದ್ರೆ
ಎಷ್ಟೇ ಡಿಲೇ ಆಯಿತು ಅಂತಂದ್ರೂ ಸೆಕೆಂಡ್ ರೌಂಡಲ್ಲಂತೂ ಶೇಕಡ 100% ನಾವು ನೀಟ್ ರಿಸಲ್ಟ್ ಬಂದು ಕೌನ್ಸಿಲಿಂಗ್ ಶುರು ಮಾಡ್ತೀವಿ. ಈಗ ಉದಾಹರಣೆಗೆ ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ ಇಂಜಿನಿಯರಿಂಗು, ಪ್ರತಿಷ್ಠಿತ ಕಾಲೇಜಲ್ಲಿ ವೆಟರ್ನರಿ ಸೈನ್ಸ್ ತಗೊಂಡಿದ್ದಾನೆ. ಆ ಪ್ರತಿಷ್ಠಿತ ಕಾಲೇಜಲ್ಲಿ ಇಂಜಿನಿಯರಿಂಗ್ ವೆಟರ್ನರಿ ತಗೊಂಡಿರೋನು ಮೆಡಿಕಲಲ್ಲಿ ಸಹ ಅವನು ಒಳ್ಳೆ ರ್ಯಾಂಕೇನೆ ತಗೊಂತಾನೆ ಅಂತ ಅನ್ಕೊಂಡ್ರೆ ನೀನು ಆ ಸೀಟ್ ತಗೊಂತಿದ್ದಂಗೆ ಅದನ್ನು ಹೋಲ್ಡ್ ಮಾಡು, ಸೆಕೆಂಡ್ ರೌಂಡಿಗೆ ಬಾ. ಸೆಕೆಂಡ್ ರೌಂಡಲ್ಲಿ ನಾವು ಮೆಡಿಕಲ್ ಕೌನ್ಸಿಲಿಂಗ್ ಶುರು ಮಾಡಿದಾಗ ನೀನು ಮೆಡಿಕಲ್ ಆಪ್ಷನ್ ಎಂಟ್ರಿ ಮಾಡ್ತೀಯಾ. ಅವಾಗ ಆಟೋಮೆಟಿಕ್ ಆಗಿ ನಮ್ದು ನಿಯಮ ಏನು ಹೇಳುತ್ತೆ, ನಿನಗೆ ಮೇಲಿಂದು ಯಾವ್ದಾದ್ರು ಸೀಟ್ ಸಿಕ್ತು ಅಂದ್ರೆ ಇಟ್ಕೊಂಡಿರೋ ಸೀಟು ನಿನ್ನಿಂದ ಹೋಗಿ ಬೇರೆಯವ್ರಿಗೆ ಅಲಾಟ್ ಆಗುತ್ತೆ. ಮೆಡಿಕಲ್ ಕೌನ್ಸಿಲಿಂಗ್ ಶುರು ಮಾಡಿದಾಗ ನಿನಗೆ ಮೆಡಿಕಲ್ ಸೀಟ್ ಸಿಕ್ತು ಅಂದ್ರೆ ನೀನು ಈಗ ಫಸ್ಟ್ ರೌಂಡಲ್ಲಿ ತಗೊಂಡಿರುವಂತಹ ಸೀಟು ನೀನು ಬಿಟ್ಕೊಡ್ತೀಯ. ಅವಾಗ ಕೆಳಗಡೆ ನಿನ್ಕಿಂತ ಜಸ್ಟ್ ಮೆರಿಟೋರಿಯಸ್ ಸ್ಟೂಡೆಂಟ್ಸಿಗೆ ಆ ಸೀಟ್ ಸಿಗುತ್ತೆ. ಸರ್ ಇಲ್ಲಿ ಇದು ರ್ಯಾಂಕಿಂಗ್ ಇಲ್ಲಿ ವ್ಯತ್ಯಾಸ ಆಗಲ್ವಾ, ಬೇರೆ ಇದಾಗಲ್ವಾ, ರ್ಯಾಂಕಿಂಗ್ ಒಂದು ಜಸ್ಟಿಫೈ ಆಗುತ್ತಾ ಇಲ್ಲಿ ಅಂತ ಹೇಗೆ ಅಂತ? ಹೌದು, ಈಗ ಇದೇ ಜಸ್ಟಿಫೈ ಆಗುವಂತ ಹೇಳ್ತಿರುವಂತದ್ದು. ಹೇಗೆ ಅಂತಂದ್ರೆ ಈಗ ಒಂದು ಮಗುಗೆ ನೀಟ್ ರ್ಯಾಂಕ್ ಒಂದಿದೆ, ಇಂಜಿನಿಯರಿಂಗ್ ರ್ಯಾಂಕು ಒಂದಿದೆ. ಎನಿವೇ ನಾವು ಹಿಂದೆ ಆದ್ರೂ ನೀಟ್ ರ್ಯಾಂಕ್ ಆಧರಿಸಿನೇ ಈ ಕೋರ್ಸಿಗೆ ಅಲಾಟ್ ಮಾಡ್ತಾ ಇದ್ವಿ. ಉಳಿದಿದ್ದು ನಮ್ದು KET, KCET ಯಲ್ಲಿ ಸಹ ನಾವು ಯಾವ ರೀತಿ ಕೊಡ್ತಾ ಇದೀವಿ ಅಂದ್ರೆ ಇಂಜಿನಿಯರಿಂಗಿಗೆ ಒಂದು ಬೇರೆ ರ್ಯಾಂಕು, ಅಗ್ರಿಕಲ್ಚರಿಗೆ ಬೇರೆ ರ್ಯಾಂಕು, ವೆಟರ್ನರಿಗೆ ಬೇರೆ ರ್ಯಾಂಕು. ಸೀಟ್ ಅಲಾಟ್ ಮಾಡುವಂತಹ ಸಂದರ್ಭದಲ್ಲಿ ಸಹ ನೀಟ್ ರ್ಯಾಂಕ್ ಆಧರಿಸಿ ಮೆಡಿಕಲ್ಲು, ಡೆಂಟಲ್ಲು, ಆಯುಷು, ಇನ್ನು ಉಳಿದಂತೆ ಇಂಜಿನಿಯರಿಂಗ್ ಅಂದ್ರೆ ಇಂಜಿನಿಯರಿಂಗ್ ರ್ಯಾಂಕು, ಫಾರ್ಮ್ ಸೈನ್ಸ್, ಅಗ್ರಿ, ಫಾರೆಸ್ಟ್ರಿ, ಸಿರಿಕಲ್ಚರ್ ಎಲ್ಲ, ಫಿಶರೀಸ್ ಅಂತಂದ್ರೆ ಫಾರ್ಮ್ ಸೈನ್ಸ್ ರ್ಯಾಂಕು, ವೆಟರ್ನರಿಗೆ ವೆಟರ್ನರಿ ಸೈನ್ಸ್ ರ್ಯಾಂಕು, ಈ ರೀತಿ ಅಲಾಟ್ ಮಾಡ್ತಾ ಇದ್ವಿ. ವ್ಯತ್ಯಾಸ ಯಾವುದೂ ಆಗಲ್ಲ. ನಾವು ಸಿಂಪಲ್ ಆಗಿ ಹೇಳೋದಂತಂದ್ರೆ ಈ ಬಾರಿ ನಾವು ನೀಟು ಡಿಲೇ ಆಗಿರೋದ್ರಿಂದ KCET ಕೌನ್ಸಿಲಿಂಗ್ ನಾವೀಗ ತಕ್ಷಣ ಶುರು ಮಾಡ್ತಾ ಇದೀವಿ ಅಂದ ಮಾತ್ರಕ್ಕೆ ಮೆಡಿಕಲ್ ಎಕ್ಸಾಮ್, ನೀಟ್ ಎಕ್ಸಾಮ್ ಬರೀತಿರೋ ವಿದ್ಯಾರ್ಥಿಗಳು, ಪೋಷಕರು ಆತಂಕಕ್ಕೆ ಒಳಪಡುವಂತಹ ಅಗತ್ಯ ಇಲ್ಲ. ತಮಗೆ ಸಹ ನಿಮ್ಮ ಮಕ್ಕಳು 21 ತನಕ, ನಾನು ಉದಾಹರಣೆಗೆ ನಾಳೆ ಆಪ್ಷನ್ ಎಂಟ್ರಿ ಓಪನ್ ಮಾಡಿದ್ರು ಸಹ ನೀಟ್ ಪರೀಕ್ಷೆ ಬರಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ನಾನು ಅಲೋ ಮಾಡಲ್ಲ. ದಯಮಾಡಿ ನೀವು ಸಹ ಬರಕ್ ಹೋಗ್ಬೇಡಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ದಯಮಾಡಿ 21ನೇ ತಾರೀಕು ಎಕ್ಸಾಮಿಗೆ ಸಿದ್ಧತೆಯನ್ನ ನಡೆಸಿ. ನಿಮಗೆ 21 ಆದ್ಮೇಲೆ ಸಹ ನಿಮಗೆ ಆಪ್ಷನ್ ಎಂಟ್ರಿಗೆ ಲಾಗಿನ್ ಓಪನ್ ಇರುತ್ತೆ, ಎಂಟ್ರಿ ಮಾಡ್ಬೋದು. ಯಾವುದೇ ಕಾರಣಕ್ಕೆ ಆಪ್ಷನ್ ಎಂಟ್ರಿ ಬಿಟ್ಬಿಟ್ಟಿದ್ದಾರೆ, ನಾನು ಎಂಟ್ರಿ ಮಾಡ್ಬಿಡೋಣ, ಮುಗ್ದೋಗ್ಬಿಡುತ್ತೆ, ನೋ, ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ನೀಟು ಇದೆಲ್ಲದಕ್ಕಿಂತನೂ ಪರೀಕ್ಷೆ ಇಂಪಾರ್ಟೆಂಟ್ ಇದೆ, ಅದು ಮರು ಪರೀಕ್ಷೆ ಆಗ್ತಾ ಇದೆ. ದಯಮಾಡಿ ನೀಟ್ ವಿದ್ಯಾರ್ಥಿಗಳು ನಮ್ಮ KCET ಕಡೆ ತಿರುಗಿ ನೋಡೋದಕ್ಕೆ ಹೋಗ್ಬೇಡಿ, ಆಪ್ಷನ್ ಎಂಟ್ರಿ ಕಡೆ ನೋಡೋದಕ್ಕೆ ಹೋಗ್ಬೇಡಿ. 21ನೇ ತಾರೀಕು ಪರೀಕ್ಷೆಗೆ ಮಾತ್ರ ಫೋಕಸ್ ಮಾಡಿ. 22ನೇ ತಾರೀಕಿಂದ ತಾವು ಆಪ್ಷನ್ ಎಂಟ್ರಿ ಮಾಡುವ. ಬಹಳ ಕ್ಲಿಯರ್ ಆಗಿದೆ ಸರ್, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೂ. ತುಂಬಾ ಜನ ನಿಮ್ ಜೊತೆ ಮಾತಾಡಬೇಕು ಅಂತ ತುಂಬಾ ಸಂದೇಹಗಳಿದ್ದಾವೆ, ಪ್ರಶ್ನೆಗಳಿದ್ದಾವೆ. ಈಗ ಕುಂದಾಪುರಿಂದ ಪ್ರಸಾದ್ ಅವರು ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ ಪ್ರಸಾದ್, ನಿಮ್ ಪ್ರಶ್ನೆ ಕೇಳಿ. ಸರ್, ಪ್ರತಿ ವರ್ಷ ಫಸ್ಟ್ ರೌಂಡ್ ಗಿಂತ ಈ ವರ್ಷ ಪ್ರೀ ರೌಂಡ್ ಅಲ್ಲಿ ಏನ್ ಡಿಫರೆನ್ಸ್ ಸರ್? ನೋಡಿ, ನಾವು ಪ್ರೀ ರೌಂಡ್ ಮತ್ತೆ ಫಸ್ಟ್ ರೌಂಡ್ ಏನು ವ್ಯತ್ಯಾಸ ಅಂತಂದ್ರೆ, ತಮ್ಗೆಲ್ಲ ಗೊತ್ತಿದೆ, ನೀಟು ರೀ ಎಕ್ಸಾಮು ಅನೌನ್ಸ್ ಆಗಿ ತುಂಬಾ ದಿವಸ ಆಗೋಯ್ತು. ಕಳೆದ ತಿಂಗಳಲ್ಲೇ 3ನೇ ತಾರೀಕಿನ ಎಕ್ಸಾಮ್ ಆಗಿ ರೀ ಅನೌನ್ಸ್ ಆಯ್ತು. ನಮ್ದು ಉಳಿದಂಥದ್ದು ಎಲ್ಲದೂ ನಮಗೆ ಸೀಟ್ ಮ್ಯಾಟ್ರಿಕ್ಸು, ನಮ್ದು ರಿಸಲ್ಟು ಎಲ್ಲ ರೆಡಿ ಇದ್ದು ನಾನು ಇಮಿಡಿಯೇಟ್ಲಿ ಕೌನ್ಸಿಲಿಂಗ್ ಶುರು ಮಾಡ್ತು ಅಂತಂದ್ರೆ, ನಾನು ನೀಟ್ ರಿಸಲ್ಟ್ ಬಂದು ನೀಟ್ ಮಕ್ಕಳನ್ನ ಮೇಕಪ್ ಮಾಡಬೇಕು ಅಂದರೆ, ನನ್ನ ಸಿಸ್ಟಮ್ ಒಳಗಡೆ ತಗೊಳ್ಬೇಕು ಅಂತಂದರೆ ಸಾಕಷ್ಟು ಸಮಯ ಇರ್ತಿತ್ತು. ಹಾಗಾಗಿ ನಾನು ಪ್ರೀ ರೌಂಡ್ ಮಾಡುವಂಥದ್ದಕ್ಕೆ ಒಂದು ತೀರ್ಮಾನ ಮಾಡಿದ್ವಿ. ಏನಪ್ಪ ಪ್ರೀ ರೌಂಡ್ ಅಂತಂದರೆ, ತಮಗೆಲ್ಲ ಗೊತ್ತಿರಬೇಕು, ಈ ಆನ್ಲೈನ್ ಕೌನ್ಸಿಲಿಂಗಿಂತ ಪೂರ್ವದಲ್ಲಿ ಪ್ರೀ ರೌಂಡ್ ಮಾಡ್ತಾಯಿದ್ರು. ಸಿಂಪಲ್ ನಾನು ಹೇಳುವಂಥದ್ದು ತಮಗೆ ಅರ್ಥ ಆಗುವಂತೆ ಅಂದರೆ, ಉದಾಹರಣೆಗೆ ನಿಮ್ಮ ಚಾಯ್ಸು ನೀಟ್ ಹೊರತುಪಡಿಸಿರುವಂಥ ವಿದ್ಯಾರ್ಥಿಗಳದು ಟಾಪ್ ಕಾಲೇಜಲ್ಲಿ ಒಂದು ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಮಾಡಬೇಕು, ಇಲ್ಲ ವೆಟರ್ನರಿ ಕಾಲೇಜು ಬೆಂಗಳೂರಲ್ಲಿ ನಾನು ವೆಟರ್ನರಿ ಮಾಡಬೇಕು. ನೀವು ನನ್ನ ಆಪ್ಷನ್ ಎಂಟ್ರಿ ಓಪನ್ ಮಾಡಿದರೆ ನೀವು ಫಸ್ಟ್ ಆಪ್ಷನ್ನೇ ಬೆಂಗಳೂರು ವೆಟರ್ನರಿ ಕಾಲೇಜ್ ಹಾಕಿದ್ದೀರಾ, ಫಸ್ಟ್ ಆಪ್ಷನ್ನೇ ನೀವು ಯಾವುದೋ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಹಾಕಿದ್ದೀರಾ. ಓಕೆ, ನಾಳೆ ನಾನು ರಿಸಲ್ಟನ್ನು ಪಬ್ಲಿಷ್ ಮಾಡ್ತೀನಿ, ನಿಮಗೆ ಅದೇನೇ ಸಿಕ್ಕಿದೆ, ನಿಮ್ಮನ್ನ ನನ್ನ ಸಿಸ್ಟಮಿಂದ ನಿಮ್ಮನ್ನು ಹೊರಗಡೆ ಕಳಿಸ್ಬೇಕು ನಾನು. ಅದಕ್ಕೋಸ್ಕರ ಪ್ರೀ ರೌಂಡು ಏನು ಅಂದರೆ, 100% ನನಗೆ ಈ ರೌಂಡಲ್ಲಿ ಸಿಕ್ಕಿರುವಂಥ ಸೀಟು ಇಷ್ಟ ಇದೆ, ನಾನು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೀನಿ ಅನ್ನುವಂಥದ್ದು. ಇಂಥ ವಿದ್ಯಾರ್ಥಿಗಳು ನನ್ನ ಒಂದು ಇಂದಿನ ಒಂದು ಅನುಭವದಲ್ಲಿ ನಮ್ಮ ಡಾಟಾ ಪ್ರಕಾರ 15-20% ವಿದ್ಯಾರ್ಥಿಗಳಿರ್ತಾರೆ. ನಿಮ್ಗಳನ್ನ ನಮ್ಮ ಸಿಸ್ಟಮಿಂದ ಹೊರಗಡೆ ಕಳಿಸ್ಬೇಕು, ನಾನು ಕಾಲೇಜಿಗೆ ಕಳಿಸ್ಬೇಕು. ಅದಕ್ಕೋಸ್ಕರ ಪ್ರೀ ರೌಂಡ್ ಮಾಡುವಂಥದ್ದಕ್ಕೆ ನಾವು ಪ್ಲಾನ್ ಮಾಡಿದ್ವಿ. ಏನಂತಂದರೆ, ಈಗ ನಾನು ಹೇಳಿದ್ನಲ್ಲ, ಟಾಪ್ ವೆಟರ್ನರಿ ಸಿಕ್ಕಿದೆ, ನೀವು ದುಡ್ಡು ಕಟ್ಟ್ರಿ, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ರಿ, ನಮ್ಮ ಸಿಸ್ಟಮಿಂದ ಮುಗ್ದು ಹೋದ್ರಿ ನೀವು ಹೊರಗಡೆ.
ಸರ್ ಮತ್ತೆ ಉಳಿದವರಿಗೆ ನಾನು ಮುಂದೆ ಪ್ರಶ್ನೆ ಕೇಳೋರಿಗೆ ಈಗಲೇ ಕ್ಲಾರಿಫೈ ಮಾಡೋದಾರೆ. ಸರ್ ಈಗ ಫಸ್ಟ್ ಪ್ರೀ ರೌಂಡಲ್ಲಿ ನನಗೆ ಸೀಟ್ ಸಿಕ್ಕಿದೆ, ಅದನ್ನು ನಾನು ಹೋಲ್ಡ್ ಮಾಡ್ಕೊಂಡು ಫಸ್ಟ್ ರೌಂಡಿಗೆ ಬರ್ಬೋದಾ? ಇಲ್ಲ ಸರ್, ಇದು ಅನ್ನೇ ಅಲ್ವಾ, ಹೆಂಗೆ ಸರ್ ಹೋಲ್ಡ್ ಮಾಡ್ಕೊಂಡು ಬರೋ, ನಮಗೆ ಸಿಕ್ಕಿರೋದು ಏನು ಗ್ಯಾರಂಟಿ ಸರ್? ನೋಡಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಈ ರೌಂಡಲ್ಲಿ ನಾವು ಮೆಡಿಕಲ್ಲು, ಡೆಂಟಲ್ಲು, ಆಯುಷು ಕರ್ನಾಟಕದಲ್ಲೇ 10,000 11,000 ಸೀಟ್ ಇದೆ. ಶೇಕಡ 4,500 ಗೌರ್ಮೆಂಟ್ ಸೀಟ್ಗಳೇ ನಮಗೆ ಸಿಗುತ್ತೆ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಮತ್ತು ಈ ಪ್ರೈವೇಟ್ ಕಾಲೇಜಲ್ಲಿರುವಂತಹ ಸೀಟ್ಗಳೆಲ್ಲ. ಇಷ್ಟು ವಿದ್ಯಾರ್ಥಿಗಳು ಸಹ ಈಗ ನಮಗೆ ಭಾಗವಹಿಸಿರ್ತಾರೆ. ಅಂದರೆ ನೆಕ್ಸ್ಟ್ ರೌಂಡಿಗೆ ಅವರೆಲ್ಲ ಹೊರಗಡೆ ಹೋಗ್ತಾರೆ ಅಂತಂದರೆ ನಿಮಗೆ ಇನ್ನೂ ಉತ್ತಮವಾದಂತಹ ಸೀಟೇ ಸಿಗುತ್ತೆ. ಹಾಗಾಗಿ ನೀವು ಹೋಲ್ಡ್ ಮಾಡುವಂಥ ಅಗತ್ಯ ಇಲ್ಲ. ಪ್ರೀ ರೌಂಡಲ್ಲಿ ನನಗೆ ಸಿಕ್ಕಿರುವಂಥ ಸೀಟು ಶೇಕಡ 100ರಷ್ಟು ನನಗೆ ತೃಪ್ತಿ ಆಗಿದೆ, ನಾನು ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗ್ತೀನಿ ಅನ್ನುವಂಥವ್ರಿಗೆ 2-3 ಡೇಸ್ ನಾನು ಆಪ್ಷನ್ ಕೊಡ್ತೀನಿ, ಫೀಸ್ ಕಟ್ಟಿ ಹೋಗಿ ಅಡ್ಮಿಷನ್ ಆಗಿ. ಇನ್ನು ಉಳಿದಂಥವ್ರು ದಯಮಾಡಿ ನೀವೇನೂ ಮಾಡುವ ಅಗತ್ಯ ಇಲ್ಲ, ನಮ್ಮ ಕೌನ್ಸಿಲಿಂಗ್ ಸಿಸ್ಟಮ್ ಒಳಗಡೆ ಇರ್ತೀರಾ, ತಾವು ಫಸ್ಟ್ ರೌಂಡಿಗೆ ಬರ್ತೀರಾ. ಫಸ್ಟ್ ರೌಂಡಲ್ಲಿ ಸರ್, ಫಸ್ಟ್ ರೌಂಡಲ್ಲಿ ಎಲ್ಲಿ ಮೆಡಿಕಲ್ದು ಬರುತ್ತೆ? ಓಕೆ, ತೊಂದರೆ ಇಲ್ಲ, ಸೆಕೆಂಡ್ ರೌಂಡಲ್ಲಂತೂ ಬಂದೇ ಬರುತ್ತೆ. ಫಸ್ಟ್ ರೌಂಡಲ್ಲಿ ಸಹ ನಿಮಗೆ ಒಳ್ಳೇದು ಸಿಕ್ಕಿಲ್ಲ, ನಿಮಗೆ ಕಂಪಲ್ಸರಿ ಅಡ್ಮಿಷನ್ ಏನಿಲ್ಲ, ಫಸ್ಟ್ ರೌಂಡಲ್ಲಂತೂ ನಾವು ಹೋಲ್ಡ್ ಮಾಡೋದಕ್ಕೆ ಹೇಳ್ತೀವಿ. ಮತ್ತು ಈ ಬಾರಿ ನಾವು ಫಸ್ಟ್ ರೌಂಡಲ್ಲೇ ಈ ವಿಶೇಷ ಕೆಟಗರಿಗಳದ್ದು ಡಿಕೆಟಗರೈಸೇಷನ್ ಮಾಡಿ ಮ್ಯಾಕ್ಸಿಮಮ್ ಸೀಟನ್ನು ನಾವು ಅಲ್ಲಿ ಅಲಾಟ್ ಮಾಡ್ತೀವಿ. ಫಸ್ಟ್ ರೌಂಡಲ್ಲಿ ಹೋಲ್ಡ್ ಮಾಡೋಕ್ಕೆ ಹೇಳಿ ಸೆಕೆಂಡ್ ರೌಂಡಿಗೆ ಬರೋದಕ್ಕೆ ಹೇಳ್ತೀವಿ. ಅವಾಗಂತೂ ಮೆಡಿಕಲ್ ಬಂದು ಇವರು ಹೊರಗಡೆ ಹೋಗ್ತಾರೆ, ನಿಮಗೆ ಬೆಸ್ಟ್ ಸೀಟು ಅಪ್ಗ್ರೇಡೇಷನ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಪ್ರೀ ರೌಂಡ್ ಅಂತಂದರೆ ಸಿಕ್ಕಿರುವ ಸೀಟು ಶೇಕಡ 100ರಷ್ಟು ನನಗೆ ಇಷ್ಟ ಆಗಿದೆ, ಕಾಲೇಜಿಗೆ ಹೋಗ್ತೀನಿ ಅನ್ನುವಂಥವ್ರಿಗೆ 2-3 ದಿನ ನಾನು ಓಪನ್ ಮಾಡಿಡ್ತೀನಿ ಅಡ್ಮಿಷನ್ ಆಗುವಂಥದ್ದಕ್ಕೆ ಪ್ರೀ ರೌಂಡು. ಫಸ್ಟ್ ರೌಂಡಲ್ಲಾದರೆ ನೀವು ಕಾಲೇಜಿಗೆ ಹೋಗ್ಬೋದು, ಸೀಟ್ ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಬರ್ಬೋದು. ನನಗಿಷ್ಟ ಇಲ್ಲ ಅಂತಂದರೆ ಚಾಯ್ಸ್ 3 ಹಾಕಿ ಆ ಕಾಲೇಜ್ ಡಿಲೀಟ್ ಆಗಿ ನಮ್ಮ ಸಿಸ್ಟಮಲ್ಲಿ ಇರ್ಬೋದು. ಚಾಯ್ಸ್ 4 ಹಾಕಿ ನನಗೆ ಕೌನ್ಸಿಲಿಂಗೇ ಬೇಡ, ನಾನು ಮ್ಯಾನೇಜ್ಮೆಂಟಲ್ಲಿ ಅಡ್ಮಿಷನ್ ಆಗಿದ್ದೀನಿ ಅಂತ ಹೊರಗಡೆ ಹೋಗ್ಬೋದು. ಇದೇ 2 ವ್ಯತ್ಯಾಸ ಪ್ರೀ ಆ್ಯಂಡ್ ಫಸ್ಟ್ ರೌಂಡಿಗೆ. ಎಸ್ ಸರ್, ಈಗ ಮತ್ತೊಂದು ಕರೆ ಇದೆ. ಸ್ಟೂಡೆಂಟ್ಸ್, ನಂಗೆ ಗೊತ್ತು ನಿಮಗೆಲ್ಲ ಕನ್ಫ್ಯೂಸ್ ಆಗಿರ್ತಾರೆ, ಸ್ಟೂಡೆಂಟ್ಸ್ ಆಗಿರಲಿ, ಪೇರೆಂಟ್ಸ್ ಆಗಿರಲಿ. ಬಟ್ ಏನಂತ ಅಂತಂದರೆ ಫಸ್ಟ್ ರೌಂಡ್ ಅಂದರೆ ಪ್ರೀ ರೌಂಡಲ್ಲಿ ನಿಮಗೆ ಚಾಯ್ಸ್ 1 ಚಾಯ್ಸ್ 4 ಎರಡೇ ಇರುತ್ತೆ. ಇಷ್ಟ ಇದೆ 100% ಅಡ್ಮಿಷನ್ ಆಗ್ತಿದ್ದೀನಿ, ಚಾಯ್ಸ್ 1 ಕೊಡಿ. ಇಷ್ಟ ಇಲ್ಲ ನಂಗೆ KCET ಕೌನ್ಸಿಲಿಂಗೇ ಬೇಡಪ್ಪ, ನಾನು ಇದರಿಂದ ಆಚೆ ಹೋಗ್ತೀನಿ, ಚಾಯ್ಸ್ 4 ಕೊಟ್ಬಿಟ್ಟು ಆಚೆ ಹೋಗ್ಬೋದು. ಚಾಯ್ಸ್ 2 ಚಾಯ್ಸ್ 3 ಇರೋದಿಲ್ಲ. ಸೊ ನಿಮಗೆ ಫಸ್ಟ್ ರೌಂಡಲ್ಲಿ ಏನಂತಂದರೆ ಯಾವುದೆಲ್ಲ ಕಾಲೇಜಸ್ ಇರುತ್ತೆ ಅದನ್ನು ನೀವು ಮತ್ತು ನಿಮಗೆ ಅಲೋಕೇಟ್ ಆಗುತ್ತೆ. ನೀಟ್ ಸ್ಟೂಡೆಂಟ್ಸು ನಿಮ್ಗೆ ಯಾವುದೇ ರೀತಿಯ KCET ಕೋರ್ಸಸ್ ಇಷ್ಟ ಇಲ್ಲ ಅಂತಂದರೆ ಜಸ್ಟ್ ರಿಜಿಸ್ಟರ್ ಆಗಿರಿ, ಫಸ್ಟ್ ರೌಂಡಲ್ಲಿ ನಿಮ್ಮ ಮೆಡಿಕಲ್ ಸೀಟ್ನ ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ಅದಾಗೆ ನಾವು ಕ್ಲಿಯರಾಗಿ ಪ್ರೀ ರೌಂಡ್ ಕೂಡ ನಿಮಗೆ ಈಸಿ ಆಗೋ ಥರ ಎಕ್ಸ್ಪ್ಲೇನ್ ಮಾಡ್ತೀವಿ ಲೈವ್ ಆಗಿ, ಸರಿನಾ? ಪ್ರೀ ರೌಂಡ್ ಸ್ಟಾರ್ಟ್ ಆದಾಗ. ಮತ್ತು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋ ಚಾನ್ಸಸ್ ಯಾವಾಗಿದೆ ಅಂತಂದರೆ 22-23 ಆವಾಗಲೇ ಸ್ಟಾರ್ಟ್ ಆಗ್ತದೆ. ಏನಕ್ಕಂತಂದರೆ ಪ್ರಸನ್ನ ಸರು ನೀಟ್ ಸ್ಟೂಡೆಂಟ್ಸ್ಗೆ ಗೊಂದಲ ಆಗಬಾರ್ದು, ತೊಂದರೆ ಆಗಬಾರ್ದು ಅನ್ನೋ ಸಲುವಾಗಿ ಆಫ್ಟರ್ ನೀಟ್ ಎಕ್ಸಾಮ್ June 21 ಆದಮೇಲೆ ಅಂತಂದರೆ 22-23 ಇವಾಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನಿಮ್ಮ ವೆರಿಫಿಕೇಷನ್ ಕ್ಲಿಪ್ ಎಲ್ಲನೂ ಕರೆಕ್ಷನ್ ಮಾಡ್ಕೊಳ್ಳಿ. ಇನ್ನೂ ವೀಡಿಯೋ ಇದೆ, ಕಂಟಿನ್ಯೂ ಆಗಿ ನೋಡಿ. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ, ಮತ್ತು ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಸರ್. ಇಲ್ಲ ನಿಮ್ದು ಏನಾದರೂ ಒಂದು ಕ್ವಶನ್ಸ್ ಇದ್ದರು, ಇಲ್ಲ ಕ್ವಶನ್ಸ್ ಇಲ್ಲ ಅಂದರೂ ಥ್ಯಾಂಕ್ ಯು ಅಂತ ಕಮೆಂಟ್ ಹಾಕಿರಿ. ನಮಗೂ ಮೋಟಿವೇಟ್ ಆಗಿಬಿಟ್ಟು ನಿಮಗೆ ಇನ್ನೂ ಇನ್ಫಾರ್ಮೇಷನ್ ಶೇರ್ ಮಾಡಿರ್ತೀವಿ, ಮತ್ತು ಲೈವ್ ಆಗಿ ಕೂಡ ಅಪ್ಡೇಟ್ ಮಾಡೋಕ್ಕೆ ನಿಮಗೆ ಮುಂದೆ ಹೆಲ್ಪ್ ಮಾಡ್ತೀವಿ. ಕಂಟಿನ್ಯೂ ಆಗಿ ವಿಡಿಯೋನ ನೋಡಿ. ಸರ್, ಕಾಲೇಜು ಕೌನ್ಸಿಲಿಂಗ್ ಹೋಗ್ತಾಳೆ, ಆದರೆ ಮೆಡಿಕಲ್ಗೆ ಫಸ್ಟು ನಮಗೆ ಪ್ರಿಫರೆನ್ಸ್ ಇರೋದು. ಇಂಜಿನಿಯರಿಂಗ್ ಕಾಲೇಜ್ ನಾವು ಬುಕ್ ಮಾಡಿಬಿಡ್ತೀವಿ, ಆದರೆ ಮೆಡಿಕಲ್ದು ರಿಸಲ್ಟು ಬರಲ್ಲ, ಕೌನ್ಸಿಲಿಂಗು ತಡ ಆಗುತ್ತೆ. ಇದು ಈ ಸೀಟ್ನ ಎಷ್ಟು ದಿವಸದವರೆಗೂ ನಮಗೆ ಎತ್ತಿಟ್ಟಿರ್ತೀರಾ ಅಂತ ಒಂದು. ಸರ್, ಈಗ ಗೌರ್ಮೆಂಟ್ ಸೀಟ್ ಮೆಡಿಕಲ್ ಕಾಲೇಜು ಅಂತ ಒಂದು, ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಸೀಟು, ಈ ಥರ ಒಟ್ಟೊಟ್ಟೆ 2 ಬುಕ್ ಮಾಡ್ಬೋದಾ ಸರ್? ನೋಡಿ, ಈಗ ನೀವು ಮೊದಲು ಕೇಳಿರೋ ಪ್ರಶ್ನೆಗೆ ನಾವು ಇಂಜಿನಿಯರಿಂಗ್ ಸೀಟು ಬುಕ್ ಮಾಡಿಬಿಡ್ತೀವಿ. ನೋಡಿ, ಬುಕ್ಕಿಂಗ್ ಅನ್ನೋ ಪ್ರಶ್ನೆ ಇಲ್ಲ. ನೀವು KE ಮುಖಾಂತರ ಕೌನ್ಸಿಲಿಂಗಲ್ಲಿ ನಿಮ್ಮ ಮಗು ಇಂಜಿನಿಯರಿಂಗ್ ರ್ಯಾಂಕ್ ಚೆನ್ನಾಗಿತ್ತು ಅಂತಂದರೆ ಎಲ್ಲ ಇವತ್ತು ಯಾರು ನೋಡ್ತಾ ಇದ್ದೀರಾ ಎಲ್ಲರಿಗೆ ನಾನು ವಿನಂತಿ ಮಾಡುವಂಥದ್ದು, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಶೇಕಡ 45ರಷ್ಟು ಇಂಜಿನಿಯರಿಂಗ್ ಸೀಟ್ಗಳನ್ನ ನಾವೇ ಅಲಾಟ್ ಮಾಡ್ತಾ ಇದ್ದೀವಿ. ಸರ್, ರಾಜ್ಯದಲ್ಲಿ 17 ಇಂಜಿನಿಯರಿಂಗ್ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, 8 ಅನುದಾನಿತ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಸರ್ಕಾರಿ ಕಾಲೇಜಲ್ಲಿ ಶೇಕಡ 100ರಷ್ಟು, ಅನುದಾನಿತ ಕಾಲೇಜಲ್ಲಿ ಶೇಕಡ 95% ಸೀಟ್ಗಳನ್ನ ನಾವೇ ಅಲಾಟ್ ಮಾಡ್ತಾ ಇದ್ದೀವಿ. ಉಳಿದಂಥ ಎಲ್ಲ ಖಾಸಗಿ ಕಾಲೇಜುಗಳಲ್ಲಿ ಶೇಕಡ 45ರಷ್ಟು ಸೀಟನ್ನು ನಾವು ಅಲಾಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ನೀವು ಬುಕ್ಕಿಂಗ್ ಅಂದರೆ ಏನಾದರೂ ಮ್ಯಾನೇಜ್ಮೆಂಟಲ್ ಬುಕ್ಕಿಂಗ್ ಅಂದಿದ್ದಕ್ಕೆ ನಾನು ಇದು ಹೇಳ್ತಾ ಇದ್ದೀನಿ. ತಾವು ದಯಮಾಡಿ ಹೋಗಿ ಬುಕ್ಕಿಂಗ್ ಮಾಡುವಂಥದ್ದಿಲ್ಲ.
ಓಕೆ, ನಮ್ಮ ಕೌನ್ಸಿಲಿಂಗಲ್ಲಿ ಭಾಗವಹಿಸ್ತೀರಾ ನೀವು, ನಿಮಗೆ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿದೆ, ಆದರೆ ನಿಮ್ಮ ಉದ್ದೇಶ ಮೆಡಿಕಲ್ ಇದೆ, ಎಷ್ಟು ದಿವಸದ ತನಕ ನೀವು ಕಾಯ್ಬೋದು ಅನ್ನುವಂಥದ್ದು. ನಾನು ಮೊದಲೇ ಹೇಳ್ದಂಗೆ ತಮಗೆ ಫಸ್ಟು ರೌಂಡಲ್ಲಿ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಬರದೆ ನಾನು ಕೌನ್ಸಿಲಿಂಗ್ ಶುರು ಮಾಡಿದ್ದೀನಿ. ನಿಮ್ಮ ಮಗುಗೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಸಿಕ್ಕಿದೆ, ತಾವು ಅದನ್ನು ಅಡ್ಮಿಷನ್ ಆಗಕ್ಕೆ ಹೋಗಬೇಡಿ, ತಾವು ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡಿಗೆ ಬರ್ತೀರಾ. 99% ಸೆಕೆಂಡ್ ರೌಂಡಲ್ಲಿ ನಾನು ಈ ಮೆಡಿಕಲನ್ನು ಇನ್ಕ್ಲೂಡ್ ಮಾಡ್ತೀನಿ. ಸರ್ ಇಲ್ಲ ಸರ್, ವರ್ಸ್ಟ್ ಕೇಸಲ್ಲಿ ಮಾಡೋಕ್ಕೆ ನಿಮಗೆ ಆಗಲೇ ಇಲ್ಲ. ನಾನು ಹೇಳ್ತೀನಿ ಮಾಡ್ತೀನಿ. ಮಾಡೋಕ್ಕಾಗಲೇ ಇಲ್ಲ ಸರ್, ಚಿಂತೆ ಮಾಡಬೇಡಿ ನೀವು, ನೆಕ್ಸ್ಟು ಸಹ ನಮ್ಮದೇ ಕೌನ್ಸಿಲಿಂಗು, ಅವಾಗ ಸಹ ನಾವು ನಿಮಗೆ ಮುಂದಿನ ರೌಂಡು ಹೋಗುವಂಥದ್ದಕ್ಕೆ ಅವಕಾಶ ಕೊಡ್ತೀವಿ. ಇಂಥ ಸಿಚುವೇಶನ್ ಬರಲ್ಲ. ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು, ನೋಡಿ, ಯಾವುದಕ್ಕೆ ಆದರೂ ಒಂದು ಲಿಮಿಟ್ ಇರುತ್ತೆ, ಒಂದು ಅಡ್ಮಿಷನಿಗೆ ಟೈಮ್ ಟೇಬಲ್ ಇರುತ್ತೆ. ನಾನು ಹೇಳ್ತಾ ಇದ್ದೀನಿ, AICTE ಅವರು ಮೆಡಿಕಲ್ ಇರ್ಬೋದು, ಒಂದು ಅಡ್ಮಿಷನ್ನಿಗಂತೂ ಎಂಡ್ ಮಾಡಲೇಬೇಕಲ್ಲ. ನೀವು 6 ತಿಂಗಳು ತನಕ ಏನು ಮಾಡೋದಕ್ಕಾಗಲ್ಲ. ನೀಟ್ ಎಕ್ಸಾಮ್ ಆದಮೇಲೆ ರಿಸಲ್ಟ್ ಕೊಡಬೇಕು, ಕೌನ್ಸಿಲಿಂಗ್ ಶುರು ಮಾಡಬೇಕು, ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಶುರು ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಒಂದು ರೌಂಡ್ ಮಾಡೋದಕ್ಕೆ 30 ರಿಂದ 40 ದಿವಸ ಬೇಕಾಗುತ್ತೆ ಅಂತಂದರೆ ಅದನ್ನೆಲ್ಲ ಲೆಕ್ಕ ಹಾಕಿನೇ ನಾನು ಪೋಷಕರಿಗೆ ಹೇಳ್ತಾ ಇದ್ದೀನಿ, ನೀವು ಮೆಡಿಕಲ್ ಆಸ್ಪಿರೆಂಟ್ ಆಗಿತ್ತು ಅಂತಂದರೆ ನೀವು ನೀಟ್ ಎಕ್ಸಾಮನ್ನು ದಯಮಾಡಿ 21ಕ್ಕೆ ಚೆನ್ನಾಗಿ ಬರೀರಿ, ನಂತರ ನಮ್ಮ ಕೌನ್ಸಿಲಿಂಗಲ್ಲಿ ಭಾಗವಹಿಸ್ರಿ. ನಿಮಗೆ ವೆಟರ್ನರಿ, ಅಗ್ರಿಕಲ್ಚರ್, ಇಂಜಿನಿಯರಿಂಗ್ ಯಾವ ಸೀಟ್ ಸಿಕ್ಕಿದ್ರು ಹೋಲ್ಡ್ ಮಾಡಿ ಮುಂದಿನ ರೌಂಡಿಗೆ ಬನ್ನಿ. ನಾನು ಸೆಕೆಂಡ್ ರೌಂಡಿಗೆ ಮೆಡಿಕಲ್ಲು, ನೀಟ್ದು ಸೀಟನ್ನು ತಗೊಳ್ತೀನಿ, ಆವಾಗ ನೀವು ಅದಕ್ಕೆ ಭಾಗವಹಿಸಿ ನೀವು ಹೋಗ್ಬೋದು ತಗೊಂಡು. ತಾವು ಇನ್ನೊಂದು ಪ್ರಶ್ನೆ ಕೇಳಿದರೆ, ಇದು ಬಹುತೇಕ ಎಲ್ಲ ಪೋಷಕರಿಗೆ ಒಂದು ಡೌಟ್ ಇರುತ್ತೆ. ಪ್ರತಿ ಮೆಡಿಕಲ್ ಕಾಲೇಜಲ್ಲಿ 4 ಥರದ ಸೀಟ್ ಇರುತ್ತೆ. G ಸೀಟು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಒಂದೇ ಥರದ್ದಿರುತ್ತೆ, G ಸೀಟು ಗೌರ್ಮೆಂಟ್ ಸೀಟು. ಪ್ರೈವೇಟ್ ಮೆಡಿಕಲ್ ಕಾಲೇಜಿಗೆ ಬಂದಂಥ ಸಂದರ್ಭದಲ್ಲಿ G ಸೀಟು ಅಂದರೆ ಗೌರ್ಮೆಂಟ್ ಸೀಟ್ ಇರುತ್ತೆ, P ಸೀಟು ಹೈಯರ್ ಫೀಸು, ಲಾಸ್ಟ್ ಇಯರ್ ಒಂದು 12.5 ಲಕ್ಷದಷ್ಟಿತ್ತು, ಅದು ಒಂದು 40% ಸೀಟ್ ಇರುತ್ತೆ. ಗೌರ್ಮೆಂಟ್ ಸೀಟ್ 40% ಇರುತ್ತೆ. ಗೌರ್ಮೆಂಟ್ ಸೀಟ್ 1.5 ಲಕ್ಷದಷ್ಟಿತ್ತು, 1.60 ಇತ್ತು ಲಾಸ್ಟ್ ಇಯರು. ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ತುಂಬ 64-65 ಸಾವಿರ ಇತ್ತು. ನಮ್ಮ ವೆಬ್ಸೈಟಲ್ಲಿದೆ, ಫೀಸ್ ಡೀಟೇಲ್ಸ್ ತಾವು ನೋಡ್ಬೋದು. ಇನ್ನು 2 ಕೆಟಗರಿ NRI ಮತ್ತು ಮ್ಯಾನೇಜ್ಮೆಂಟ್ ಸೀಟು. ಈ ಮೆಡಿಕಲ್ ಕಾಲೇಜ್ಗಳಲ್ಲಿ, ಡೆಂಟಲ್ ಕಾಲೇಜ್ಗಳಲ್ಲಿ, ಆಯುಷ್ ಕಾಲೇಜ್ಗಳಲ್ಲಿ ಈ 4 ಕೆಟಗರಿ ಸೀಟ್ಗಳಿತ್ತು ಅಂತಂದ್ರೂ ಈ 4 ಕೆಟಗರಿ ಸೀಟ್ಗಳಿಗೆ ಅಡ್ಮಿಷನ್ KE ಮುಖಾಂತರನೇ, ನೀಟ್ ರ್ಯಾಂಕ್ ಮುಖಾಂತರನೇ ಅಡ್ಮಿಷನ್ ಆಗುವಂಥದ್ದು. ಕೆಲವರಿಗೆ ನಾನಿದು ಪದೇ ಪದೇ ಹೇಳ್ತಿರ್ತೀನಿ, ಈ ಸಂದರ್ಭದಲ್ಲಿ ಸಹ ಕ್ಲಾರಿಫೈ ಮಾಡೋದಾದರೆ, ಸರ್ ಮೆಡಿಕಲ್ ಕಾಲೇಜವರೇ ನಮಗೆ ತುಂಬ ಆತ್ಮೀಯರಿದ್ದಾರೆ, ಮ್ಯಾನೇಜ್ಮೆಂಟಲ್ಲಿ ಹೋಗಿ ನಾವು ಬುಕ್ ಮಾಡಿಬಿಟ್ವಿ ಸರ್. ನೋ, ಬುಕ್ಕಿಂಗಿಗೆ ಅವಕಾಶ ಇಲ್ಲ. ಖಾಸಗಿ ಮೆಡಿಕಲ್ ಕಾಲೇಜಲ್ಲಿ G ಸೀಟಿಗೆ, P ಸೀಟಿಗೆ ಫೀಸನ್ನು ಫಿಕ್ಸ್ ಮಾಡುವಂಥದ್ದು ಸರ್ಕಾರ, ಒಂದು ಕನ್ಸೆನ್ಷುವಲ್ ಅಗ್ರಿಮೆಂಟ್ ಪ್ರಕಾರ. ಈ ಬಾರಿ ಆಗಲೇ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳಿದ್ದಾರೆ, ಈ ಬಾರಿ ಯಾವುದೇ ಫೀಸ್ ಇನ್ಕ್ರೀಸ್ ಮಾಡ್ತಿಲ್ಲ ಅಂತ. ಇನ್ನೆರಡು ಕೆಟಗರಿ ಬಂತಲ್ಲ, ಮ್ಯಾನೇಜ್ಮೆಂಟು ಮತ್ತು NRI. ಮ್ಯಾಕ್ಸಿಮಮ್ 45 ಲ್ಯಾಕ್ ತನಕ ಕಾಲೇಜವರಿಗೆ ಫಿಕ್ಸ್ ಮಾಡುವಂಥ ಅಧಿಕಾರ ಸರ್ಕಾರ ಕೊಟ್ಟಿದೆ. ಆದರೆ ಸೀಟ್ ಅಲಾಟ್ಮೆಂಟು ನೀಟ್ ರ್ಯಾಂಕ್ ಆಧರಿಸಿ KE ಮೂಲಕನೇ ಆಗಲೇಬೇಕು. ಸರ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ 15% MCC ಮೂಲಕ ಅಲಾಟ್ ಆಗುತ್ತೆ, 85% ನಮ್ಮ ಮುಖಾಂತರ. ಕರ್ನಾಟಕದಲ್ಲಿರುವಂತಹ ಖಾಸಗಿ ಮೆಡಿಕಲ್ ಕಾಲೇಜ್ಗಳೇನಿದೆ ಅದರಲ್ಲಿ 100% ನಮ್ಮ ಮುಖಾಂತರನೇ ಆಗುತ್ತೆ. ಮತ್ತು ಕರ್ನಾಟಕದಲ್ಲಿ ಕೆಲವು ಡೀಮ್ಡ್ ಮೆಡಿಕಲ್ ಕಾಲೇಜ್ಗಳಿದ್ದಾವೆ, ಅದನ್ನು ತಾವು ನೋಡ್ಬೋದು ವೆಬ್ಸೈಟಲ್ಲಿ ಯಾವ್ದ್ಯಾವುದು ಅಂತ. ಡೀಮ್ಡ್ ಮೆಡಿಕಲ್ ಕಾಲೇಜಲ್ಲಿ ಮಾತ್ರ ಕೆಲವು ಕಾಲೇಜವರು ಕೆಲವು ಸೀಟ್ಗಳು ಒಂದು ಸಣ್ಣ ನಂಬರ್ ಸೀಟನ್ನ ನಮಗೆ ಕೊಟ್ಟಿದ್ದಾರೆ, ಉಳಿದಿದ್ದೆಲ್ಲ MCC ಮೂಲಕ ಆಗುತ್ತೆ. ಎಸ್ ಸರ್, ತುಂಬಾ ಜನ ನಿಮ್ ಜೊತೆ ಮಾತಾಡಬೇಕು ಅಂತ ಕರೆ ಮಾಡ್ತಾ ಇದ್ದಾರೆ ಸರ್. ಸೊ ತುಂಬಾ ಕಾಲ್ಸ್ ನಾವು ತಗೊಳಕ್ ಆಗ್ತಾ ಇಲ್ಲ. ಅನಿಲ್ ಕುಮಾರ್ ನಮ್ ಜೊತೆ ಇದ್ದಾರೆ ಕೋಲಾರದಿಂದ. ನಮಸ್ತೆ ಅನಿಲ್, ನಿಮ್ ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ಮಾತಾಡಿ ಸರ್. SNQ ಕೋಟಾ ಅಂತ ಇದೆಯಲ್ಲ, ಹೌದು, ಅದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ಅದು ಹೆಂಗ್ ಅಪ್ಲೈ ಮಾಡ್ಕೊಬೇಕು, ಹೆಂಗೆ ಅಲಾಟ್ ಮಾಡ್ತೀರಾ ಅಂತ, ವಾಟ್ ಇಸ್ ದ ಕ್ರೈಟೀರಿಯಾ? ನೋಡಿ, SNQ ಸೂಪರ್ ಮೆಮೊರಿ ಕೋಟಾ ಅಂತೇಳಿ AICTE ಅವರು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಏನು ಕಂಪ್ಯೂಟರ್ ಸೈನ್ಸ್ ಬೇರೆ ಬೇರೆ ಬ್ರಾಂಚ್ ಇರುತ್ತೆ, AICTE ಅವರು ಅವರಿಗೆ ಒಂದು ಇಂಟೇಕ್ ಅಂತ ಕೊಡ್ತಾರೆ. ಉದಾಹರಣೆಗೆ ಒಂದು 120, 300 ಈ ಥರ ಎಲ್ಲ ಇಂಟೇಕ್ ಕೊಟ್ಟಿರ್ತಾರೆ. ಅದ್ರ ಮೇಲೆ ಒಂದು 5% ಈ SNQ ಕೋಟಾ ಅಂತೇಳಿ ಸರ್ಕಾರದವರು ಸೀಟನ್ನು ನಮಗೆ ಕೊಡ್ತಾರೆ. ಉದ್ದೇಶ ಇಷ್ಟೇ, ಯಾರು ಇನ್ಕಮ್ಮಲ್ಲಿ ಸ್ವಲ್ಪ ಬಡವರು ಇರ್ತಾರೆ ಅವ್ರುಗಳಿಗೆ ಈ SNQ ಕೋಟಾದಲ್ಲಿ ಫೀ ರಿಯಾಯಿತಿ ಅಂದರೆ ಟ್ಯೂಷನ್ ಫೀ ರಿಯಾಯಿತಿ ಮೇಲೆ ಅಲಾಟ್ ಮಾಡುವಂಥದ್ದಕ್ಕೆ. ಇದು ಹೆಂಗೆ ಅಲಾಟ್ ಮಾಡ್ತೀರಾ ಅಂತಲೂ ನೀವು ಕೇಳಿದ್ರಿ. ಹೇಗೆ ಅಂತಂದರೆ, ನೀವು ಯಾರು ಗ್ರೂಪ್ಗಳನ್ನು ಕ್ಲೈಮ್ ಮಾಡಿರ್ತೀರ, A2A, 2B, 3A, 3B,
ತಾವು 8 ಲಕ್ಷಕ್ಕಿಂತ ಒಳಗಡೆ ಇರೋ ಇನ್ಕಮ್ ಅವ್ರು ಅಷ್ಟೇ ನೀವು ಇದನ್ನ ಕೊಟ್ಟಿರ್ತೀರಾ. ತಮ್ಮ ಇನ್ಕಮ್ಮು ಏನಿರುತ್ತೆ ನೀವು ಅಪ್ಲಿಕೇಶನ್ ಹಾಕುವಂತಹ ಸಂದರ್ಭದಲ್ಲಿ ನೀವು ಕೊಟ್ಟಿರ್ತೀರಾ. ನಿಮ್ಮ ಇನ್ಕಮ್ಮು ಮತ್ತು ನಿಮ್ಮ ರ್ಯಾಂಕು ಆಧರಿಸಿ ನಾವು ನಿಮಗೆ SNQ ಕೋಟಾದಡಿನಲ್ಲಿ ನಾವು ಸೀಟನ್ನು ಅಲಾಟ್ ಮಾಡ್ತೀವಿ. ಅದಕ್ಕೆ ಶುಲ್ಕ ವಿನಾಯಿತಿ ಸಹ ಇರುತ್ತೆ. ಇದು ತುಂಬಾ ಒಂದು ಬೆನಿಫಿಟ್ ಆಗುವಂಥದ್ದು ಬಡವ್ರ ಮಕ್ಕಳಿಗೆ, ಅಂದರೆ ಇನ್ಕಮ್ ಕಡಿಮೆ ಇರುವಂಥ ಮಕ್ಕಳಿಗೆ ಒಂದು AICTE ಮತ್ತು ಸರ್ಕಾರ ಮಾಡಿರುವಂಥ ಒಂದು ಅವಕಾಶ, ಒಂದು ವಿಶೇಷ ಒಂದು ಸೌಲಭ್ಯ. ಈ SNQ ಕೋಟಾ ಬಗ್ಗೆ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಮಾಡಿದ್ದೀವಿ, ಡೆಡಿಕೇಟೆಡ್ ವಿಡಿಯೋ. ನೀವು ಅದನ್ನು ಕೂಡ ನೋಡ್ಕೊಳ್ಬೋದು. ಇದು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರ ಬಗ್ಗೆ ನೀವು ಪೂರ್ಣ ಮಾಹಿತಿನ ತಿಳ್ಕೊಳ್ಬೋದು. ಎಂತಂದರೆ ಸರ್ ಇವಾಗ ಏನಂತಾರೆ ಇನ್ ಜನರಲ್ ಆಗಿ ಹೇಳಿದರು, ನಾವು ಇನ್ ಡೀಟೇಲ್ ಆಗಿ ಹೇಳಿದ್ದೀವಿ ಯಾರಿಗೆ ಸಿಗುತ್ತೆ, ಎಷ್ಟು ರ್ಯಾಂಕಿಗೆ ಸಿಗುತ್ತೆ, ಯಾವ ಕಾಲೇಜಲ್ಲಿ ಸಿಗುತ್ತೆ, ಯಾವ ಕಾಲೇಜಲ್ಲಿ SNQ ಸೀಟ್ ಎಷ್ಟಿರುತ್ತೆ, ಎಲ್ಲನೂ ಕ್ಲಿಯರಾಗಿ ಹೇಳಿದ್ದೀವಿ. ಮಾತಾಡಿ 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 ಸರ್ ನಮ್ಮ ಹುಡುಗಿದ್ರಿ. ಹಲೋ ಹೇಳಿ ಹೇಳಿ, ತುಂಬಾ ಜನ ಕಾಯ್ತಾ ಇದ್ದಾರೆ ಪರಶುರಾಮ್, ನಿಮ್ಮ ಪ್ರಶ್ನೆ ನೇರವಾಗಿ ಬನ್ನಿ. ಸರ್ ನಮ್ಮ ಪ್ರಶ್ನೆ ಏನ್ ಹೇಳಿದ್ರಿ ಸರ್, ನಮ್ಮ ಹುಡುಗಿಗೆ BSc ಅಗ್ರಿ ಮಾಡ್ಬೇಕಂತ ಮನಸ್ಸಿದ್ರಿ ಸರ್. ಅವಳಿಗೆ ಅಗ್ರಿ ಥಿಯರಿಯಲ್ಲಿ 1,10,405 ಬಂದಿದೆ ಸರ್. ಆಮೇಲೆ ಪ್ರಾಕ್ಟಿಕಲಿ 8,709 ಬಂದಿದೆ ಓಕೆ ಸರ್. ಆಮೇಲೆ ಆಪ್ಷನ್ ಎಂಟ್ರಿಯಲ್ಲಿ ನೀವು BSc ಅಗ್ರಿನೂ ಹಾಕಿರಿ, ಆಮೇಲೆ ಇಂಜಿನಿಯರ್ ಹಾಕ್ರಿ, ಆಪ್ಷನ್ ಎಂಟ್ರಿ ಮಾಡ್ರಿ ಅಂತ ಹೇಳಿದ್ರಿ ಸರ್ ಎಲ್ಲದಕ್ಕೂ ಕೂಡ. ಇದ್ರಲ್ಲಿ ನಾವು ಮೇಲ್ಗಡೆ BSc ಅಗ್ರಿ ಮಾಡ್ಬೇಕಾ ಅಥವಾ ಇಂಜಿನಿಯರಿಂಗ್ ಮಾಡ್ಬೇಕು ಆಪ್ಷನ್ ಎಂಟ್ರಿಯಲ್ಲಿ? ಅಗ್ರಿಕಲ್ಚರು ಕರ್ನಾಟಕದಲ್ಲಿ ವೆಟರ್ನರಿ ಮತ್ತು ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಂತೆ ಥಿಯರಿ ರ್ಯಾಂಕು ಮತ್ತು ಪ್ರಾಕ್ಟಿಕಲ್ ರ್ಯಾಂಕ್ ಅಂತ ನಾವು ಎರಡು ಕೊಡ್ತೀವಿ. ಯಾರು ರೈತರು ಮಕ್ಕಳಿರ್ತಾರೆ, ಯಾರು ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ ಕೃಷಿಕರು ಮಕ್ಕಳಿದ್ದಾರೆ, ಅವ್ರುಗಳಿಗೆ ಸೀಟು ರಿಸರ್ವೇಷನ್ ಇರುತ್ತೆ. ಅವ್ರಿಗೊಂದು ಪ್ರಾಕ್ಟಿಕಲ್ ಎಕ್ಸಾಮ್ ಸಹ ಮಾಡಿದ್ದಾರೆ, ಅದ್ರ ಮೇಲೆ ನಾವು ರ್ಯಾಂಕ್ ಕೊಟ್ಟಿದ್ದೀವಿ. ಅಗ್ರಿಕಲ್ಚರ್ ಕಾಲೇಜ್ಗಳು ಭಾಳ ಕಡಿಮೆ ಇದ್ದಾವೆ, ಸೀಟ್ ಸಹ ಕಡಿಮೆ ಇದೆ, ವೆಟರ್ನರಿ ಸಹ ಇನ್ನೂ ಕಡಿಮೆ ಇದೆ. ನಿಮ್ಮ ರ್ಯಾಂಕಿಗೆ ಅಗ್ರಿಕಲ್ಚರ್ ಸಿಗುತ್ತೆ ಸಿಗಲ್ವಾ ಅಂತ ನಾನು ಹೇಳೋದಕ್ಕಾಗಲ್ಲ ಈಗ. ಆದರೆ ನಿಮಗೆ ಎಲ್ಲ ಇವತ್ತು ಏನು ನೀವು ವಾಚ್ ಮಾಡ್ತಾ ಇದ್ದೀರಾ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅಂತ ಓಪನ್ ಮಾಡಿದರೆ ಅದರಲ್ಲಿ ಒಂದು ಚಾರ್ಟ್ ಬಾಟ್ ತಮಗೆ ಕಾಣುತ್ತೆ. ಅದರಲ್ಲಿ ತಾವು ಕಳೆದ ವರ್ಷದ್ದು ಕಾಲೇಜ್ ವಾರು, ಗ್ರೂಪ್ ವಾರು, ಉದಾ 2A 2B 3A SC ST ಗ್ರಾಮೀಣ ಕನ್ನಡ ಮೀಡಿಯಮ್ಮು, ಇದು ಎಲ್ಲದಕ್ಕೆ ಎಷ್ಟೆಷ್ಟು ರ್ಯಾಂಕಿಗೆ ಸಿಕ್ಕಿದೆ ಅನ್ನುವಂಥದ್ದು ಮಾಹಿತಿ ಇದೆ. ಈಗ ಕೇಳಿದ ಪೋಷಕರದೇ ಹೇಳೋದಾದರೆ ನಿಮ್ಮದು 1 ಲಕ್ಷಕ್ಕಿಂತ ಜಾಸ್ತಿ ಅಗ್ರಿಕಲ್ಚರ್ ಥಿಯರಿ ರ್ಯಾಂಕ್ ಇದೆ. ಕಳೆದ ವರ್ಷ ಯಾವುದಾದ್ರೂ ಕಾಲೇಜಲ್ಲಿ ಅಗ್ರಿಕಲ್ಚರ್ 1 ಲಕ್ಷಕ್ಕಿಂತ ಜಾಸ್ತಿ ಇರೋರಿಗೆ ಸಿಕ್ಕಿದೆಯಾ? ಸಿಕ್ಕಿಲ್ಲ, ತಾವು ನೋಡ್ಕೊಳ್ಬೋದು. ಪ್ರಾಕ್ಟಿಕಲಲ್ಲಿ 8,000 ಇದೆ, ಸಾಧ್ಯತೆ ಇರುತ್ತೆ, ನೀವು ನೋಡ್ಕೊಳ್ಳಿ ಕಳೆದ ವರ್ಷ ಸಿಕ್ಕಿದೆ ಅಂತ. ಆಪ್ಷನ್ ಎಂಟ್ರಿ ಮಾಡೋದು ಹೇಳಿದ್ರಿ, ಅಗ್ರಿ ಮೊದಲು ಮಾಡಬೇಕಾ ನಾನು ಇಂಜಿನಿಯರಿಂಗ್ ಮೊದಲು ಮಾಡಬೇಕಾ ಅಂತ. ಇದು ಎಲ್ಲರಿಗೂ ಪೋಷಕರಿಗೆ ಹೇಳುವಂಥದ್ದು, ನಿಮಗೆ ಅಗ್ರಿಕಲ್ಚರು ಇಷ್ಟ ಇದೆ, ಅದು ಸಿಕ್ಕಿದ್ರೆ ನಿಮ್ಮದು ಫಸ್ಟು ಆದ್ಯತೆ, ದಯಮಾಡಿ ಮೇಲ್ಗಡೆ ಅಗ್ರಿಕಲ್ಚರ್ ಎಂಟ್ರಿ ಮಾಡಿ. ಅಗ್ರಿಕಲ್ಚರ್ ಸಿಕ್ಕಿಲ್ಲ ಅಂತಂದರೆ ಏನು ಮಾಡೋದಪ್ಪ ಸರ್, ಅದು ಸಿಕ್ಕಿಲ್ಲ ಅಂತಂದರೆ ನಾನು ಫಾರೆಸ್ಟ್ರಿ, ಓಕೆ ದಯಮಾಡಿ ಕೆಳಗಡೆ ಎಂಟ್ರಿ ಮಾಡಿ. ಸರ್ ಫಾರೆಸ್ಟ್ರು ಸಿಕ್ಕಿಲ್ಲ, ಅನಿವಾರ್ಯ ನಾನು ಇಂಜಿನಿಯರಿಂಗ್ ಕಳಿಸ್ತೀನಿ ಸರ್, ಓಕೆ ಸರ್ ಇಂಜಿನಿಯರಿಂಗಲ್ಲಿ ಟಾಪ್ ಕಾಲೇಜ್ ನಮಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಕಳೆದ ವರ್ಷದ ರ್ಯಾಂಕ್ ನೋಡಿದರೆ ಸಿಕ್ಕಿಲ್ಲ, ಸ್ವಲ್ಪ ಬಾರ್ಡ್ರಲ್ಲಿದೆ, ಹಂಗಾಗಿ ಅದನ್ನು ನಾನು ಕೆಳಗಡೆಗೆ ಮಾಡ್ತೀನಿ, ಬೇರೆ ಹಂಗಲ್ಲ, ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಿಮಗೆ ಟಾಪ್ ಇದೆ, ಟಾಪಲ್ಲೇ ಇರಬೇಕದು. ನಮ್ಮ ಕಂಪ್ಯೂಟರ್ ಹೆಂಗೆ ಅಲರ್ಟ್ ಮಾಡುತ್ತೆ, ನೀವು ಮೊದಲು ಎಂಟ್ರಿ ಮಾಡಿರೋದನ್ನ ನಿಮ್ಮದು ಮೊದಲು ಆದ್ಯತೆ, ನಿಮಗೆ ಇದು ಇಷ್ಟ ಇದೆ ಅನ್ನುವಂಥದ್ದು ನೋಡುವಂಥದ್ದು. ಅದು ನೋಡೋದು, ಅದು ಸಿಕ್ಕಿಲ್ಲ ಅಂದರೆ ಸೆಕೆಂಡು, ಅದು ಸಿಕ್ಕಿಲ್ಲ ಅಂದರೆ ತರ್ಡು. ಈ ರೀತಿ ಮಾಡೋದ್ರಿಂದ ನಿಮಗೆ ಯಾವುದು ಫೇವ್ರೇಟ್ ಇದೆ, ಯಾವುದು ಸಿಕ್ಕುತ್ತೆ, ನಾನು ಸಿಕ್ಕಿದ್ರೆ ಹೋಗಬೇಕು ಅಂತಿದ್ದೀರಾ, ಸಿಕ್ಕುತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ. ಅದನ್ನು ನೀವು ಕಳೆದ ವರ್ಷದ ರ್ಯಾಂಕ್ ಆಧಾರದ ಮೇಲೆ ತಾವು ಸ್ವಲ್ಪ ಸ್ಟಡಿ ಮಾಡಿ. ಸ್ಟೂಡೆಂಟ್ಸ್ ಪ್ರಸನ್ನ ಸರ್ ಹೇಳಿಲ್ವಾ ಚಾಟ್ ಬಾಟ್ ಅಂತ, ಚಾಟ್ ಬಾಟ್ ಬಗ್ಗೆನೂ ಕೂಡ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲಲ್ಲಿ ಇದೆ. ನೀವು ಯಾವ ರೀತಿ ನಿಮ್ಮ ಚಾಟ್ ಬಾಟ್ ಯೂಸ್ ಮಾಡ್ಕೊಳ್ಬೇಕನ್ನೋದನ್ನ ಅದನ್ನು ಕೂಡ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಕೊಳ್ಬೋದು. ಮತ್ತು ಡಿಸ್ಕ್ರಿಪ್ಷನಲ್ಲಿ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ವಾಟ್ಸಪ್ ಚಾನಲ್ ಗ್ರೂಪ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಜಾಯ್ನ್ ಆಗಿ. ಅಲ್ಲಿ ಏನಕ್ಕಂತಂದರೆ ನಮಗೆ ವಿಡಿಯೋ ಮಾಡೋಕ್ಕೆ ಲೇಟ್ ಆಗಿದ್ರು ಕೂಡ ಅಲ್ಲಿ ನಾವು ನಿಮಗೆ ಟೆಕ್ಸ್ಟ್ ಮೆಸೇಜ್ ರೀತಿಯಲ್ಲಿ ಇನ್ಫಾರ್ಮೇಷನ್ ಶೇರ್ ಮಾಡಿರ್ತೀವಿ, ಅದನ್ನು ತಿಳ್ಕೊಂಡ್ಬಿಟ್ಟು ನೀವು ಬೇಗ ಅಪ್ಡೇಟ್ ಆಗ್ಬೋದು. ಸೊ ಅದಕ್ಕೋಸ್ಕರ ಅದನ್ನು ಕೂಡ ಜಾಯ್ನ್ ಆಗಿ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ, ಇನ್ನೂ ವಿಡಿಯೋ ಇದೆ, ಕಂಟಿನ್ಯೂ ಆಗಿ ನೋಡಿ. ನಾನು ಕಲಿತೀನಿ ಅನ್ನುವಂಥದ್ದಿತ್ತು ಅಂದರೆ ದಯಮಾಡಿ ಅದನ್ನು ಮೇಲ್ಗಡೆ ಇಡಬೇಕು. ಅದು ಸಿಕ್ಕಿಲ್ಲ ಅಂದರೆ ಯಾವುದು ಅನ್ನೋದು ಅದ್ರ ಕೆಳಗಡೆ, ಈ ರೀತಿ ನೀವು ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗಬೇಕು. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಯಾವುದು ರಿಸ್ಟ್ರಿಕ್ಷನ್ಸ್ ಇಲ್ಲ. ನೀವು 1,000 2,000 3,000 ಬೇಕಾದರೂ ಆಪ್ಷನ್ ಎಂಟ್ರಿ ಮಾಡ್ಬೋದು. ಕಂಜೂಸ್ ಮಾಡೋದಕ್ಕೆ ಹೋಗಬೇಡಿ. ದಯಮಾಡಿ ತಾವು ಎಷ್ಟು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅವಕಾಶ ಇದೆ ದಯಮಾಡಿ ಮಾಡಿ. ಎಸ್ ಸರ್. ಸರ್ ಈಗ KEA ಚಾಟ್ ಬಾಟ್ ಭಾಳ ತುಂಬ ಒಂದು 25 ಲಕ್ಷ ಕ್ವೈರಿಗೆ ಆನ್ಸರ್ ಮಾಡಿದೆ ಅಂತ ಹೇಳ್ತಾರೆ. ಒಂದು ಮೋಸ್ಟ್ಲಿ ಇಡೀ ದೇಶದಲ್ಲಿ ಇದೊಂದು ಬಹಳ ಒಂದು ಮಹತ್ವದ ಒಂದು ಬೆಳವಣಿಗೆ.
ಈ ತರದ್ ಗೊಂದಲದವ್ರಿಗೆ ಚಾಟ್ಪಟ್ಟಿನ ಮಹತ್ವದ ಬಗ್ಗೆ ಒಂದು ಸಣ್ಣದಾಗಿ ಹೇಳೋದಾರೆ ಹೇಗೆ ಅಂತ? ಖಂಡಿತ ಇದು ತುಂಬಾ ಪೋಷಕರು ಮಕ್ಕಳು ನನಗೂ ಪರಿಚಯ ಇರುವಂತವ್ರು ತಮ್ಗೂ ಬೇಕಾದ್ರೆ ಫೋನ್ ಮಾಡ್ಬೋದು ಹಿಂಗೆ ಕಾರ್ಯಕ್ರಮ ಮಾಡಿದ್ಮೇಲೆ. ಏನಂತಂದ್ರೆ ಅವ್ರ ತಂದೆ ತಾಯಿಗೆ ಮಕ್ಕಳಿಗೆ 1,00,000 ರ್ಯಾಂಕ್ ಇದೆ, 50,000 ರ್ಯಾಂಕ್ ಇದೆ, 10,000 ರ್ಯಾಂಕ್ ಇದೆ. ನೆಕ್ಸ್ಟ್ ಅವ್ರಿಗೆ ಡಾರ್ಕು. ಈಗ ರಾಜ್ಯದಲ್ಲಿ ಎಷ್ಟೊಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಎಲ್ಲಿ ಸಿಗುತ್ತೆ? ಯಾಕಂದ್ರೆ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಕನಿಷ್ಠ 5 ಬ್ರಾಂಚು ಅಂದ್ರೆ 250ಕ್ಕಿಂತ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜ್ ಅಂತಂದ್ರೆ ಎಷ್ಟು ಬ್ರಾಂಚ್ ಆಯ್ತು? ಒಂದು ಬ್ರಾಂಚ್ ಒಳಗಡೆ ಜನರಲ್ ಮೆರಿಟು, ಕನ್ನಡ ಮೀಡಿಯಮು, 371J, ರೂರಲ್ಲು, ಎನ್ ನಂಬರ್ ಆಫ್ ಕೆಟಗರಿ. ಇದನ್ನ ನೀವು ವಾಸ್ತವವಾಗಿ ನನಗೋ ನಿಮ್ಮಿಗೋ ಕೇಳಿ, ಇನ್ಯಾರಿಗೋ ನಿಮ್ಮ ಪರಿಚಯದವ್ರಿಗೆ ಕೇಳಿ, ನಿಮ್ಮ ಮಾಸ್ಟ್ರಿಗೆ ಕೇಳಿ ತಿಳ್ಕೊಳಕ್ ಸಾಧ್ಯ ಇಲ್ಲ. ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ನಮ್ಮ ಚಾಟ್ ಬಾಟು KE. ದಯಮಾಡಿ ತುಂಬಾ ಅನುಕೂಲ ಇದೆ. ಮತ್ತೆ ನಿಮ್ದು ಎಲ್ಲರೂ PUC ಆಗಿರೋ ಮಕ್ಕಳು, ಪೇರೆಂಟ್ಸು ಫಾರ್ಮರ್ಸ್ ಇರ್ಬೋದು, ತಮಗೆ ಈ ತಂತ್ರಜ್ಞಾನ ಗೊತ್ತಿಲ್ಲದೆ ಇರ್ಬೋದು, ಬಟ್ PUC ಮಕ್ಕಳಿದ್ದಾರೆ, ಅವ್ರು ಕೌನ್ಸಿಲಿಂಗಿಗೆ ಭಾಗವಹಿಸ್ತಾ ಇರೋದು. ದಯಮಾಡಿ ಮಕ್ಕಳು ತಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಮೊಬೈಲಲ್ಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ನೋಡೋದನ್ನ ಬಿಟ್ಟು ನಮ್ಮ KE ವೆಬ್ಸೈಟಿಗೆ ಬಂದು ಚಾಟ್ ಬಾಟಲ್ಲಿ ಉದಾಹರಣೆಗೆ ನಿಮ್ದು 50,000 ರ್ಯಾಂಕ್ ಇದೆ, ನೀವು ಇಂಜಿನಿಯರಿಂಗ್ ಮಾಡಬೇಕು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅಂತ ನಿಮ್ಮ ಆಸೆ ಇದೆ, ಇನ್ನೊಬ್ರದ್ದು ಯಾರ್ದು 5,000 ರ್ಯಾಂಕ್ ಇದೆ, ವೆಟರ್ನರಿನೇ ಮಾಡಬೇಕು ಅಂತ ನಿಮ್ದು ಆಸೆ ಇದೆ. ದಯಮಾಡಿ ಸಿಂಪಲ್, ಯಾರಿಗೆ ಕೇಳೋದಕ್ಕೆ ಹೋಗ್ಬೇಡಿ. ನೀವು ನಮ್ಮ ವೆಬ್ಸೈಟಿಗೆ ಬನ್ನಿ, ಚಾಟ್ ಪಾಟಲ್ಲಿ ಹೋಗಿ, ಏನು ನಾನೊಬ್ಬ ಪೇರೆಂಟ್ ಆಗಿ ನಿಮಗೆ, ಇಲ್ಲ ನಾನೊಬ್ಬ ಸ್ಟೂಡೆಂಟ್ ಆಗಿ ಏನು ಬರುತ್ತೆ, 5,000 ರ್ಯಾಂಕಿಗೆ ವೆಟರ್ನರಿ ಕರ್ನಾಟಕದಲ್ಲಿ ಎಷ್ಟು ಕಾಲೇಜ್ ಇದ್ದಾವೆ? ಉದಾಹರಣೆಗೆ ನಾನು 3B ಇದ್ದೀನಿ, ನನ್ನ 3Bಗೆ ಕಳೆದ ವರ್ಷ ಯಾವ ಕಾಲೇಜಲ್ಲಿ ಯಾವ ರೌಂಡಲ್ಲಿ ಸಿಕ್ಕಿರ್ಬೋದು? ರ್ಯಾಂಕ್ ವೈಸ್ ಕೇಳ್ಬೋದು, 3B ವೈಸ್ ಕೇಳ್ಬೋದು, ಕಾಲೇಜ್ ವೈಸ್ ಕೇಳ್ಬೋದು. ಪ್ರಶ್ನೆಗಳನ್ನು ಕೇಳಿ, ಆ ಚಾಟ್ ಪಾಟ್ ನಿಮಗೆ ಉತ್ತರ ಕೊಡುತ್ತೆ. 5,000 ರ್ಯಾಂಕಿಗೆ ಬೆಂಗಳೂರು ವೆಟರ್ನರಿ ಕಾಲೇಜಲ್ಲಿ ಸೆಕೆಂಡ್ ರೌಂಡಲ್ಲಿ ಎಷ್ಟಕ್ಕೆ ನಿಂತಿತ್ತು ಅಂತ ಹೇಳಿದ್ರೆ, ಆ 3B ಒಳಗಡೆ 2,000ಕ್ಕೆ ನಿಂತಿತ್ತು, ಅದು ತೋರಿಸ್ಬಿಡುತ್ತೆ ನಿಮಗೆ. ಗೊತ್ತಾ? ಇಲ್ಲ ಕಳೆದ ವರ್ಷ ವೆಟರ್ನರಿ ಕರ್ನಾಟಕದಲ್ಲಿರುವ ಎಲ್ಲ ಕಾಲೇಜುಗಳಲ್ಲಿ 3Bಗೆ ಏನೇನು ಕಟ್ ಆಫ್ ಇತ್ತು ಅಂತ ಕೇಳ್ಬಿಡಿ, ಪೂರ್ತಿ ಕೊಟ್ಬಿಡುತ್ತೆ. ಉದಾಹರಣೆಗೆ ಅದು ಇಡೀ 3 ರೌಂಡಲ್ಲಿ 5,000 ಕಟ್ ಆಫ್ ಆಗಿದೆ 3Bಗೆ, ನಿಮ್ದು 25,000 ಇದೆ ಈ ಸರಿ ವೆಟರ್ನರಿ ರ್ಯಾಂಕು. ಅರ್ಥ ಮಾಡ್ಕೊಳ್ಳಿ. ಈ ವರ್ಷ ಏನು ಸೀಟು ಜಾಸ್ತಿ ಮಾಡಿಲ್ಲ, ಸಿಗುತ್ತಾ ನಿಮಗೆ? ಸರ್ ಕಳೆದ ವರ್ಷದ್ದಲ್ಲ ಸರ್, ಈ ವರ್ಷ ಸಿಕ್ಬೋದು. ಹೆಂಗ್ ಸಿಗುತ್ತೆ ಹೇಳಿ? ನೋಡಿ, ಸಣ್ಣ ಒಂದು 5% ಆ ಕಡೆ ಈ ಕಡೆ ಆಗ್ಬೋದು. 5,000ದಿಂದ 25,000ದಷ್ಟು ವ್ಯತ್ಯಾಸ ಆಗಲ್ಲ. ಅವಾಗ ನೀವು ಅದು ಆಸೆ ಬಿಡ್ಬೋದು ಅಂತ ನನ್ನ ನಿಮ್ಗೊಂದು ಸ್ಪಷ್ಟವಾದ ಒಂದು ಕಲ್ಪನೆ ಸಿಗುತ್ತೆ, ನಿಮ್ಗೊಂದು ನಿರ್ದೇಶನ, ನಿಮ್ಗೆ ಸೂಕ್ತ ಹಾದಿಲ್ ಸಾಕೋದಕ್ಕೆ ಇದಾಗತ್ತೆ ಅಂತ. ಈಗ ಅನ್ನಪೂರ್ಣ ಅವರು ಕರೆ ಮಾಡಿದ್ದಾರೆ. ಅನ್ನಪೂರ್ಣೆ, ನಮಸ್ತೆ ಅನ್ನಪೂರ್ಣೆ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ನಾವು ಸ್ಪೆಷಲ್ ಕ್ಯಾಟಗರಿಗೆ ಅಪ್ಲೈ ಮಾಡಿದ್ವಿ ಸ್ಪೋರ್ಟ್ಸ್ ಕೋಟಾದಿಂದ. ಅದು ಏನು ತೋರಿಸ್ತಿಲ್ವಲ್ಲ ಸರ್, ಬ್ಲಾಂಕ್ ಆಗಿದೆ ಅದರಲ್ಲಿ. ನೋಡಿ, ಕ್ರೀಡಾ ಕೋಟದಲ್ಲಿ ಅಪ್ಲೈ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆಲ್ಲ ನಾವು KEಗೆ ನಾವು ಇನ್ವೈಟ್ ಮಾಡಿ ತಮ್ಮ ದಾಖಲೆಗಳನ್ನೆಲ್ಲ ತೆಗೆದುಕೊಂಡು ಕ್ರೀಡಾ ಇಲಾಖೆಗೆ ಕೊಟ್ಟಿದ್ವಿ. ಕ್ರೀಡಾ ಇಲಾಖೆಯವರು ಇನ್ನೂ ಪರಿಶೀಲನೆ ಮಾಡ್ತಾನೆ ಆಗಬೇಕಾಗಿರೋದು ಡಿಲೇ ಆಗಿದೆ. ಇನ್ನೊಂದು 2 ದಿನದಲ್ಲಿ ನನಗೆ ಬಹುತೇಕ CET ಆಧರಿಸಿ ಕೌನ್ಸಿಲಿಂಗ್ ಮಾಡುವಂತಹ ಎಲ್ಲ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ ಅನ್ನುವಂಥದ್ದು ಎಲ್ಲ ಇಲಾಖೆಗಳೊಂದಿಗೆ ಇವತ್ತು ನಾನು ಮಾತಾಡಿದಾಗ ನನಗೆ ಬಂದಿರುವಂಥ ಮಾಹಿತಿ. ಹಾಗಾಗಿ ಬಂದಂಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು 1 or 2 ಡೇಸಲ್ಲಿ ನಾನು ಹಂತವಾಗಿ ಆಪ್ಷನ್ ಎಂಟ್ರಿ ಪೋರ್ಟಲ್ ಸಹ ಓಪನ್ ಮಾಡ್ತೀನಿ. ಏನು ಸರ್ ಹಂತವಾಗಿ ಅಂದರೆ, ಉದಾಹರಣೆಗೆ ಇಂಜಿನಿಯರಿಂಗಿಂದು ಸೀಟ್ ಮ್ಯಾಟ್ರಿಕ್ಸ್ ಫೈನಲ್ ಬಂದ್ರೂ ನಾನು ಓಪನ್ ಮಾಡಿಬಿಡ್ತೀನಿ. ಉದಾಹರಣೆಗೆ D ಫಾರ್ಮಸಿ, ಫಾರ್ಮಾ Bದೇನಾದ್ರೂ 1-2 ದಿನ ಲೇಟಾಗಿ ಬಂದ್ರೂ ತೊಂದರೆ ಇಲ್ಲ, ಅದನ್ನ ನಾನು ಆಮೇಲೆ ಹಂಗೇನೆ ನಿಮಗೆ ಎನೇಬಲ್ ಮಾಡ್ತಾ ಹೋಗ್ತೀನಿ. ಎಸ್ ಸರ್, ಈಗ ಮನೋಹರ್ ಕರೆ ಮಾಡಿದ್ದಾರೆ. ನಮಸ್ತೆ ಮನೋಹರ್, ನಿಮ್ಮ ಪ್ರಶ್ನೆ ಕೇಳಿ. ಸರ್, ಈಗ ಆರ್ಡಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿದೀವಲ್ಲ, ಕಾಸ್ಟ್ ಸರ್ಟಿಫಿಕೇಟ್ದು, ಮೊದಲು SC ಇತ್ತು ಬರೀ, ಇವಾಗ ABC ಮಾಡಿರೋದ್ರಿಂದ ಅದು ನಾವು ಅಪ್ಲೈ ಮಾಡಿದೀವಿ ನಿನ್ನೆ. ಬಟ್ ಇನ್ ಎಷ್ಟು ದಿವಸ ತನಕ ಎಡಿಟ್ ಲಿಂಕ್ ಆಪ್ಷನ್ ಓಪನ್ ಇರುತ್ತೆ? ಯಾಕಂದ್ರೆ 1 ವಾರ ಟೈಮ್ ಆದ್ರೂ ಮಿನಿಮಮ್ ತಗೊಳುತ್ತೆ ಅಂತ ತಹಸೀಲ್ದಾರ್ ಆಫೀಸ್ ಅಲ್ಲಿ ಹೇಳಿದ್ದಾರೆ. ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತೆ ನಾವು ಅರ್ಜಿಯನ್ನ ಆಹ್ವಾನಿಸಿರಂತ ಸಂದರ್ಭದಲ್ಲಿ SC A B C ಅಂತನ್ನುವಂಥದ್ದು ಇಂಪ್ಲಿಮೆಂಟೇಷನ್ ಬಗ್ಗೆ ಗೊಂದಲ ಇತ್ತು, ಕ್ಲಾರಿಟಿ ಇರಲಿಲ್ಲ. ನಂತರ ABCಗೆ ರಿಸರ್ವೇಷನ್ ಕೊಡಬೇಕು ಅಂತ ಸರ್ಕಾರ ಆದೇಶ ಮಾಡಿದ ಮೇಲೆ ಕಳೆದ ಒಂದು 6 ಮಂತಿಂದ ನಾವು ನಿರಂತರವಾಗಿ ಯಾರು SC ಕ್ಲೈಮ್ ಮಾಡಿದ್ದೀರಾ ದಯಮಾಡಿ ತಾವು SC A B C ಸರ್ಟಿಫಿಕೇಟನ್ನು ತಗೊಳ್ಳಿ ಅಂತ SMS ಕಳಿಸಿದೀವಿ, ಮಾಧ್ಯಮಗಳು ಮೂಲಕ ವಿನಂತಿ ಮಾಡಿದೀವಿ. ಆದ್ರೂ ಕೆಲವರು ವಿದ್ಯಾರ್ಥಿಗಳು SC A B C SC ಸರ್ಟಿಫಿಕೇಟ್ ಹಾಕಿದ್ದೀರಾ, ABC ಹಾಕಿಲ್ಲ. ಅಂದ್ರೆ ಒಳ ಮೀಸಲಾತಿ ಕಂಪಲ್ಸರಿ. ನಂದು ಸಮಸ್ಯೆ ಹೇಳ್ತೀನಿ ಪೇರೆಂಟ್ಸಿಗೆ. ನೋಡಿ,
ಇಂಜಿನಿಯರಿಂಗ್ ಒಂದು ಕಾಲೇಜಲ್ಲಿ ಇಲ್ಲ ನಾಳೆ ಮೆಡಿಕಲ್, ಉದಾಹರಣೆಗೆ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ 100 ಸೀಟ್ ಇದೆ. 100 ಸೀಟಲ್ಲಿ SC Aಗಿಷ್ಟು, SC Bಗಿಷ್ಟು, SC Cಗಿಷ್ಟು ಅಂತ ನನಗೆ ಮೆಡಿಕಲ್ ಸೀಟನ್ನು ಕೊಡ್ತಾರೆ. ನೀವು SC ನಾನು ಎಷ್ಟು ಹೇಳಿದ್ರು ನೀವು ABC ಇನ್ನೂ ನೀವು ಸರ್ಟಿಫಿಕೇಟ್ ತಗೊಂಡು ನನಗೆ ಹಾಕಿಲ್ಲ. ನಾಳೆ ನಾನು ನಿಮ್ಮ ಆಪ್ಷನ್ ಎಂಟ್ರಿ ತಗೊಂಡು ಸೀಟ್ ಅಲಾಟ್ ಮಾಡುವಾಗ ನಿಮಗೆ ಎಗ್ ಮಾಡೋಣ, ಬಿಗ್ ಮಾಡೋಣ, ಸಿಗ್ ಮಾಡೋಣ, ಯಾವುದನ್ನ ಅಲಾಟ್ ಮಾಡೋಣ? ನಂದು ಸಮಸ್ಯೆ ಅದು. ಪೋಷಕರಿಗೆ ಪದೇ ಪದೇ ನಾನು ವಿನಂತಿ ಮಾಡಿದ್ರು ತಾವು ಹಾಕಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಈಗ ವೆರಿಫಿಕೇಶನ್ ಸ್ಲಿಪ್ ನಿಮ್ಮದು ಬ್ಲಾಕ್ ಮಾಡಿದ್ದೀನಿ. ಯಾಕೆಂದರೆ ನೀವು ಈಗಲೂ ನಾನು ವೆರಿಫಿಕೇಶನ್ ಸ್ಲಿಪ್ಪನ್ನು ಬಿಟ್ಟರೆ SC ಅಂತ ಬರುತ್ತೆ, ತಗೊಳ್ತೀರಾ, ಆಪ್ಷನ್ ಎಂಟ್ರಿ ಮಾಡ್ತೀರಾ, ನಾನು ನಾಳೆ ನಿಮ್ಮನ್ನು GM ಅಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ನಂತರ ನೀವು ಬರ್ತೀರಾ, ಏನು ಸರ್ ಅನ್ಯಾಯ ಮಾಡಿದಿರಿ, ನಾನು SC ಹಾಕಿದ್ದೀನಿ, ನೀವು Gನಲ್ಲಿ ಕನ್ಸಿಡರ್ ಮಾಡಿದ್ದೀರಾ ಅಂತ. ಯಾಕೆಂದರೆ ನಾನು ABC ಅಂತ ನನ್ನ ಹತ್ರ ಸೀಟ್ ಇದ್ದಾವೆ, SC ಅಂತ ಸೀಟೇ ಇಲ್ಲ ನನ್ನ ಹತ್ರ. SC A ಇದೆ, B ಇದೆ, C ಇದೆ, ಹೆಂಗೆ ಸೀಟ್ ಅಲಾಟ್ ಮಾಡಲಿ? ನಿಮ್ಮ ಕೇಳಿದ ಪ್ರಶ್ನೆಗೆ ಬರ್ತೀನಿ. ನಿಜವಾಗೂ ಹೇಳೋದು ಅಂತಂದರೆ, ಒಂದ್ಸರಿ ನಾನು ವೆರಿಫಿಕೇಶನ್ ಸ್ಲಿಪ್ ಬಿಟ್ಟು ಕೌನ್ಸಿಲಿಂಗ್ ಶುರು ಮಾಡಿದರೆ ನೋ ಎಡಿಟ್ ಕೊಡಲೇಬಾರ್ದು. ಬಟ್ ನಾವು ತೀರ್ಮಾನ ಮಾಡಿರೋದು ಲೇಟ್ ಆಗಿದೆ, ಇದರಿಂದ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ SC A B C ಯಾರು ನೀವು ಸರ್ಟಿಫಿಕೇಟ್ ತಗೊಂಡಿಲ್ಲ, ದಯಮಾಡಿ ತಗೊಂಡು ನಿಮ್ಮ ಅಪ್ಲಿಕೇಶನ್ ಒಳಗಡೆ ಹೋಗಿ RD ನಂಬರ್ ಅಪ್ಡೇಟ್ ಮಾಡಿ ಅಂತ ನಾನು ಓಪನ್ ಇಟ್ಟಿದ್ದೀನಿ. ಸರ್ ಎಲ್ಲಿವರೆಗೆ ಇಡ್ತೀರಾ? ಎಲ್ಲಿವರೆಗೆ ಇಡ್ಬೋದು ನೀವೇ ತೀರ್ಮಾನ ಮಾಡಿ. ಆಪ್ಷನ್ ಎಂಟ್ರಿ ಮಾಡಿ ನಾನು ಸೀಟ್ ಅಲಾಟ್ ಮಾಡೋ ತನಕ ಅಂತೂ ಇಡ್ಬೋದು ಅಷ್ಟೇನೆ. ಅದಾದ್ಮೇಲಂತೂ ಅಲಾಟ್ ಮಾಡುವಾಗ ನೀವು ಯಾರು ಇರ್ತೀರಾ ನಿಮ್ದು ನಕ್ಕೊಂಡು ನಾನು ಅಲಾಟ್ ಮಾಡ್ತೀನಿ ಅಷ್ಟೇನೆ. ಆಮೇಲೆ ನೀವು ಆಪ್ಷನ್ ಎಂಟ್ರಿ ಕ್ಲೋಸ್ ಆಗೋದ್ರೊಳಗಡೆ ನೀವು ಅಪ್ಡೇಟ್ ಮಾಡಲಿಲ್ಲ ಅಂತಂದ್ರೆ ನಿಮ್ದು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಆಗಲ್ಲ ಅಲ್ವಾ? ಯಾಕೆಂದ್ರೆ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಬರಲ್ಲ, ಅವಕಾಶ ಕಳ್ಕೊಳ್ತಾರೆ. ಅದಕ್ಕೆ ಸರ್ 1 ವಾರ ತಗೊಳ್ತಾರೆ ತಹಶೀಲ್ದಾರು. ದಯಮಾಡಿ ತೊಂದರೆ ಇಲ್ಲ, 1 ವಾರ ಅಂದ್ರೂ 7 ದಿವಸ ಅಷ್ಟೇನೆ. ಬಟ್ ನೀವು ಓಡಾಡಿ ದಯಮಾಡಿ ಮಾಡಿಸಿ. ಅದು ಬಿಟ್ಟರೆ ನನಗೆ ಬೇರೆ ಬೇರೆ ಕಡೆಯಿಂದ ಫೋನ್ ಬರ್ತಾ ಇದೆ, ಇಲ್ಲ SC ಹಾಕಿದ್ದಾರೆ ನೀವು ಅಲೋ ಮಾಡಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಮಾಡೋಕ್ಕಾಗಲ್ಲ. ಸರ್ಕಾರದ ಆದೇಶ ಇದೆ, ಒಳ ಮೀಸಲಾತಿ ಇಂಪ್ಲಿಮೆಂಟ್ ಮಾಡಬೇಕಂತ. ABC ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ. ಹಾಗಾಗಿ ನಿಮ್ಮ ಅನುಕೂಲಕ್ಕೆ ನೀವು ದಯಮಾಡಿ, ಮಗುಗೆ ತೊಂದರೆ ಆಗುತ್ತೆ, SC ABC ತಗೊಂಡು ನೀವು ಆಪ್ಷನ್ ಎಂಟ್ರಿ ಕ್ಲೋಸ್ ಆಗೋದ್ರೊಳಗಡೆ ನಾನು ಓಪನ್ ಇಟ್ಟಿರ್ತೀನಿ, ಅಪ್ಡೇಟ್ ಮಾಡಿ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ. ಎಸ್ ಸರ್. ಸರ್ ಈಗ ವಿಜಯಪುರದಿಂದ ಭಾಗ್ಯ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಭಾಗ್ಯ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ ಸರ್. ಮಾತಾಡಿ. ಸರ್ ರ್ಯಾಂಕಿಂಗ್ ಶೋ ಆಗ್ತಿಲ್ಲ ಸರ್. ರ್ಯಾಂಕಿಂಗ್ ಸಿಗ್ತಾ ಇಲ್ಲ, ಕೆಲವ್ರದ್ದು ಈ ಸಮಸ್ಯೆ ಇದೆ ಅಂತ. ನೋಡಿ, ರ್ಯಾಂಕಿಂಗ್ ಸಿಗ್ತಿಲ್ಲ ಅಂತನ್ನುವಂಥವ್ರಿಗೆ ನಾನು ಇನ್ನೂ ಸಿಕ್ಕಿಲ್ಲ ಅನ್ನೋರಿಗೆ ಹೇಳ್ತೀನಿ. ಕಳೆದ ವರ್ಷ ತಾವು PUC ಮಾಡಿದ್ರಿ, ಅದ್ರ ಹಿಂದಿನ ವರ್ಷ PUC ಮಾಡಿದ್ರಿ, ಈ ವರ್ಷ PUC ಬರೀತಿದ್ರಿ. ನಾನು KCET ಅಪ್ಲಿಕೇಶನ್ ಬಿಟ್ಟಾಗ 50% PUC ಮಾರ್ಕ್ಸ್ ನನಗೆ ಬೇಕು. ನನಗೆ ಹೆಂಗೆ ನಿಮ್ಮ ಹೆಸರು ಹೋಗಿ ಹೇಳಿದ್ರೆ ನನಗೆ ಕೊಡೋಕ್ಕಾಗಲ್ಲ. PU ಬೋರ್ಡ್ ಅವರು 3.5 ಲಕ್ಷ ನಮ್ಮದು CET ಅಪ್ಲಿಕೇಶನ್ ಹಾಕಿದ್ದವರು. ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ PUC ಪರೀಕ್ಷೆಯ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ ಅಂತ ಹೇಳಿದ್ದೆ ನಾನು. ನೀವು ತಪ್ಪು ಎಂಟ್ರಿ ಮಾಡಿದಿರಿ. ನೀವು CET ಬರೆದ್ರಿ, ನಿಮ್ಮದು PCMB ಪೇಪರ್ ಏನು ಬರೆದಿದ್ದೀರ, ನಂತರ ಮಾರ್ಕ್ಸ್ ಇದೆ. 50% PUC ಮಾರ್ಕ್ಸ್ ಬೇಕು ನಾನು ರ್ಯಾಂಕ್ ಕೊಡೋದಕ್ಕೆ. ನೀವು ರಿಜಿಸ್ಟರ್ ನಂಬರ್ ಹಾಕಿರೋದ್ರಿಂದ PU ಬೋರ್ಡಿಂದ ನಿಮ್ಮ ಮಾರ್ಕ್ಸ್ ನನಗೆ ಬರಲಿಲ್ಲ. CBSE ಮಕ್ಕಳು, ಸ್ಟೇಟ್ ಬೋರ್ಡ್ ಅಲ್ಲ, CBSE ಬೋರ್ಡು. ನಿಮಗೆ ಹೇಳಿದ್ವಿ ನಾವು, ಡೆಲ್ಲಿ CBSEಗೆ ಹೇಳಿದ್ವಿ, ಅವ್ರು ನಮಗೆ ಮಾರ್ಕ್ಸ್ ಕೊಡಲಿಲ್ಲ. ಕೊನೆಗೆ ಮಕ್ಕಳಿಗೆ ಹೇಳಿದ್ವಿ, ನೀವು DG ಲಾಕರಲ್ಲಿ ಹೋಗಿ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಡೌನ್ಲೋಡ್ ಮಾಡಿ, ನಿಮ್ಮದು ಮಾರ್ಕ್ಸನ್ನು ನಾನು ಫೆಚ್ ಮಾಡಿ 50% ಮ್ಯಾಚ್ ಮಾಡಿ ರ್ಯಾಂಕ್ ಕೊಡ್ತೀನಿ ಅಂತ. 3,500 ವಿದ್ಯಾರ್ಥಿಗಳು DG ಲಾಕರಲ್ಲಿ ಲಾಗಿನ್ ಆಗಿ ಫೆಚ್ಚೇ ಮಾಡಲಿಲ್ಲ. ಹಾಗಾಗಿ ನಿಮಗೆ ರ್ಯಾಂಕ್ ಕೊಡೋಕ್ಕಾಗಲಿಲ್ಲ ನಾನು. ಆಮೇಲೆ ಏನು ಮಾಡಿದ್ವಿ, ನನಗೆ ಗೊತ್ತಿತ್ತು ನೀವು ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ನೀವು ರ್ಯಾಂಕ್ ನೋಡೋಕೆ ಬರ್ತೀರಾ, ನಮಗೆ ಲಾಗಿನ್ ಆಗ್ತೀರಾ ಅಂತ. ಆವಾಗ ಲಾಗಿನ್ ಆದಾಗ ನಾನು ಹೇಳಿದೆ, ನಿಮ್ಮದು CET ಮಾರ್ಕ್ಸ್ ಇಷ್ಟಿದೆ, ಕ್ವಾಲಿಫೈಯಿಂಗ್ ಎಕ್ಸಾಮ್ ಮಾರ್ಕ್ಸು 0 ಇದೆ, ದಯಮಾಡಿ ನಿಮ್ಮ PUC ಮಾರ್ಕ್ಸ್ನ ಅಪ್ಲೋಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದೆ. 7ನೇ ತಾರೀಕಿನ ತನಕ 8ನೇ ತಾರೀಕು 11 ಗಂಟೆ ತನಕ ಯಾರ್ಯಾರು ಅಪ್ಲೋಡ್ ಮಾಡಿದ್ರಿ ಅವರಿಗೆಲ್ಲ ಲಾಸ್ಟ್ 2 ಡೇಸಲ್ಲಿ ನಾವು ರ್ಯಾಂಕ್ ಕೊಟ್ವಿ. 8ನೇ ತಾರೀಕಿನ ನಂತರ ಯಾರ್ಯಾರು ಅಪ್ಲೋಡ್ ಮಾಡಿದ್ದೀರಾ, ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ನಿಮಗೆ ರ್ಯಾಂಕ್ ಬರುತ್ತೆ. ಇನ್ನೂ ಮಾರ್ಕ್ಸೇ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ನೀವು KEನಲ್ಲಿ ಹೋಗಿ ನಿಮ್ಮ ರಿಸಲ್ಟ್ ಶೀಟನ್ನು ಓಪನ್ ಮಾಡಿದರೆ ದಯಮಾಡಿ ರೈಟ್ ಸೈಡಲ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ 000 ಇದೆ. ದಯಮಾಡಿ ತಾವು ಅಪ್ಲೋಡ್ ಮಾಡಬೇಕು, ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು. ಅದಾಗಿ 2 ಡೇಸಿಗೆ ನಿಮಗೆ ರ್ಯಾಂಕನ್ನು ಕೊಡ್ತೀವಿ. ಎಷ್ಟು ಇದಕ್ಕೇನು ಕಟ್ ಆಫ್ ಡೇಟ್ ಏನು ಇದೆಯಾ ಸರ್ ಇದಕ್ಕೆ? ಆಕ್ಚುಲಿ ಸೇಮ್ ಇದನ್ನು ಅವರಿಗೆ ರ್ಯಾಂಕ್ ಕೌನ್ಸಿಲಿಂಗ್ ಭಾಗವಹಿಸಬೇಕು ಅಂತಂದ್ರೆ ರ್ಯಾಂಕ್ ಬರಬೇಕು, ರ್ಯಾಂಕ್ ಬರಬೇಕು ಅಂದ್ರೆ ಅವ್ರದ್ದು PU ಮಾರ್ಕ್ಸ್ ಬರಬೇಕು ನಮಗೆ. ಓಕೆ, ಮತ್ತು ಒಂದು ಕರೆ ಇದೆ. ಹಲೋ, ಹೇಳಿ, ಮಾತಾಡಿ. ಆಪ್ಷನ್ ಎಂಟ್ರಿ ಮಾಡುವಾಗ ಸ್ಟೂಡೆಂಟ್ ಫೇಸ್ ಲಾಗಿನ್ ಕೊಟ್ಟಿದಾರಲ್ಲ, ಎನಿ ಟೈಮ್ ಸ್ಟೂಡೆಂಟ್ ನಮ್ಮ ಜೊತೆನೇ ಇರ್ಬೇಕಾ, ಪೇರೆಂಟ್ ಜೊತೆ?
ಎನಿ ಟೈಮು ಸ್ಟೂಡೆಂಟು ಪೇರೆಂಟ್ಸ್ ಜೊತೆ ಇರಬೇಕಂತಂದರೆ ನಿಮ್ಮ ಮನೆಯಲ್ಲಿ ಇರ್ಬೋದು ಅವರು. ಬಟ್ ಆಪ್ಷನ್ ಎಂಟ್ರಿ ಮಾಡುವಾಗ ಲಾಗಿನ್ ಓಪನ್ ಆಗಬೇಕಂತಂದರೆ ನಿಮ್ಮ ಮೊಬೈಲಿಗೆ OTP ಬರುತ್ತೆ. ಮಗು ಫೇಸನ್ನು ಕಂಪ್ಯೂಟ್ರಿಗೆ ತೋರಿಸಿದ್ರೆ ಲಾಗಿನ್ ಓಪನ್ ಆಗುತ್ತೆ. ಅದಾದಮೇಲೆ ಆಪ್ಷನ್ ಎಂಟ್ರಿ ಮಾಡಬೇಕು. ದಯಮಾಡಿ ಪೇರೆಂಟ್ಸಿಗೆ ಹೇಳುವಂಥದ್ದು, ನಿಮ್ಮ ಕ್ರೆಡೆನ್ಷಿಯಲ್ಲು ಫೇಸನ್ನೆಲ್ಲ ತಗೊಂಡೋಗಿ ಒಂದ್ಸರಿ ಸೈಬರ್ ಸೆಂಟ್ರಲ್ಲಿ ತೋರಿಸ್ಬಿಟ್ಟು ನಿಮ್ಮ ಕೆಲಸಕ್ಕೆ ನೀವು ಹೋಗ್ಬಿಡ್ಬೇಡಿ. ಅವನಿಗಿಷ್ಟ ಇರೋ ಕೋರ್ಸ್ ಹಾಕ್ತಾನೆ. ಇದು ಲಾಸ್ಟ್ ಇಯರ್ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೈಬರ್ ಸೆಂಟರ್ ಅವ್ನು ಇಷ್ಟ ಇರೋ ಕೋರ್ಸ್ ಹಾಕಿ ಕೊನೆಗೆ ಅವರು ಪೇರೆಂಟ್ಸ್ ಹೇಳೋದು, ಸರ್ ನಮ್ಗೆ ಗೊತ್ತೇ ಇಲ್ಲ ಸರ್, ಅವನು ಎಂಟ್ರಿ ಮಾಡಿದ್ದಾನೆ, ಈಗ ಹೋಗಿ ಅಡ್ಮಿಷನ್ ಆಗು ಅಂತ ಹೇಳ್ತಾ ಇದ್ದಾನೆ. ನೋ, ನೀವು ಸೈಬರ್ ಸೆಂಟರ್ ಹೆಲ್ಪ್ ತಗೊಳ್ಳಿ, ನಾನು ಬೇಡ ಅಂತ ಹೇಳಲ್ಲ. ದಯಮಾಡಿ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮೊದಲು ನಮ್ಮ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಎಷ್ಟು ಕಾಲೇಜು, ಯಾವ್ಯಾವ ಕೋರ್ಸು, ಕಳೆದ ವರ್ಷದ ರ್ಯಾಂಕಿಗೆ ನಿಮಗೆ ಸಮೀಪ ಇದೆ, ಈ ವರ್ಷ ಆ ಕಾಲೇಜಲ್ಲಿ ಸಿಕ್ಕಿದ್ರೆ ನಾವು ಅಡ್ಮಿಷನ್ ಮಾಡ್ಕೊಳ್ತೀವಿ ಅನ್ನುವಂಥದ್ದನ್ನ ಒಂದು ಬಿಳಿ ಹಾಳೆ ಮೇಲೆ ಬರ್ಕೊಳ್ಳಿ. ಕಾಲೇಜ್ ಕೋಡನ್ನು ಬರ್ಕೊಳ್ಬೇಕಾಗುತ್ತೆ ತಾವು, ಬರ್ಕೊಳ್ಳಿ. ಅದಾದಮೇಲೆ ಸೈಬರ್ ಸೆಂಟ್ರಿಗೆ ಹೋಗಿ ಓಪನ್ ಮಾಡಿ ಲಾಗಿನ್ನು, ಅವನ ಹತ್ರನೇ ಹೆಲ್ಪ್ ಮಾಡಿಸಿ, ಇಲ್ಲ ನೀವೇನೇ ಮಾಡಿ, ನಿಮ್ಮ ಸಮಕ್ಷಮನೇ ಪೂರ್ತಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ ಒಂದು ಪ್ರಿಂಟ್ಔಟ್ ತಗೊಂಡು ಈ ಕಡೆ ಬನ್ನಿ. ವಿಷಯ ನಿಮ್ದಾಗಬೇಕು, ಸಬ್ಜೆಕ್ಟ್ ಕೋರ್ಸ್ ಯಾವುದು ಅಂತ. ಹೌದು, ಇಲ್ಲಾಂದ್ರೆ ಲಾಸ್ಟ್ ಇಯರ್ ಹಂಗೆ ಮಾಡಿದ್ದಾರೆ. ಇವ್ರು ಅವ್ರಿಗೆ ಹೇಳಿದ್ರು, ಅವರೇ ಹಾಕ್ಬಿಟ್ರು. ನೀವು ನಾಳೆ ನಿಮಗೆ ಇಷ್ಟ ಇರ್ಲಿಕ್ಕಿಲ್ಲ ಅದು. ಅದಕ್ಕೆ ದಯಮಾಡಿ ಅವ್ರಿಗೆ ನಿಮ್ದೆಲ್ಲ ಅಸ್ತ್ರ ಕೊಡಕ್ಕೆ ಹೋಗ್ಬೇಡಿ. ತಾವು ಅವ್ರದ್ದು ಹೆಲ್ಪ್ ತಗೊಳ್ಳಿ. ಯಾಕೆಂದ್ರೆ ಎಲ್ಲರ ಮನೆಯಲ್ಲಿ ಕಂಪ್ಯೂಟರ್ ಇಲ್ಲ, ನಾವು ಮೊಬೈಲಲ್ಲಿ ಎಂಟ್ರಿ ಮಾಡೋವಷ್ಟು ಮಾಡಿ, ಬಟ್ ಅಷ್ಟು ಈಸಿ ಇರ್ಲಿಕ್ಕಿಲ್ಲ ಎಲ್ಲರಿಗೂ ಆ ಮೊಬೈಲ್ ಆಪರೇಟ್ ಮಾಡೋದು. ನೀವು ಸೈಬರ್ ಸೆಂಟ್ರಲ್ಲಿ ಹೆಲ್ಪ್ ತಗೊಳ್ಬಹುದು, ಬಟ್ ನೀವು ಅಲ್ಲಿ ಕುತ್ಕೊಂಡು ಮಾಡಿಸಿ. ಇಲ್ಲಾಂದ್ರೆ ಅವನು 50 ಜನದ್ದು ಇಸ್ಕೊಂತಾನೆ. ಅವನು ನೀವು ನಾನು ರಾತ್ರಿ ಮಾಡ್ತೀನಿ, ಈಗ ಸರ್ವರ್ ಬಿಸಿ ಇದೆ, KE ಬಿಸಿ, ಹೋಗಿ ಅಂತೇಳಿ ಕೊನೆಗೆ ನಿಮ್ದು ಅವರಿಗೆ, ಅವ್ರದ್ದು ಇವರಿಗೆ ಎಂಟ್ರಿ ಮಾಡಿ ಕೊನೆಗೆ ಸೀಟ್ ಅಲಾಟ್ ಆಗುತ್ತೆ. ಎಸ್ ಸರ್. ಈಗ ಮೈಸೂರಿಂದ ರವಿ ಅವರು ಕರೆ ಮಾಡಿ. ಸ್ಟೂಡೆಂಟ್ಸ್, ನೀವು ಮೊಬೈಲಲ್ಲೇ ಆಪ್ಷನ್ ಎಂಟ್ರಿ ಮಾಡ್ಬೋದು. ನಾವು ಲಾಸ್ಟ್ ಇಯರ್ ಕೂಡ ಎಷ್ಟೋ ಸ್ಟೂಡೆಂಟ್ಸು ಮೊಬೈಲಲ್ಲೇ ಮಾಡಿದ್ವಿ, ನಾವು ಕೂಡ ಮೊಬೈಲಲ್ಲಿ ಮಾಡಿದ್ವಿ, ಸ್ಟೂಡೆಂಟ್ಸ್ ಕೂಡ ಮೊಬೈಲಲ್ಲೇ ಮಾಡೋಕ್ಕೆ ಹೇಳಿದ್ವಿ. ಸೊ ಕಂಪ್ಯೂಟರ್ಗೆ ಹೋಗ್ಬೇಕು ಅನ್ನೋದೇನಿಲ್ಲ, ಬಟ್ ಅದಕ್ಕಿಂತ ಮುಂಚೆ ಯಾವ್ಯಾವ ಕಾಲೇಜ್ ಬೇಕನ್ನೋದು ನೀವು ಬರ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಾನು ನಮ್ಮ ಸ್ಟೂಡೆಂಟ್ಸು, ಓಕೆ, ನನ್ನ ಫೇವ್ರೇಟ್ ಸ್ಟೂಡೆಂಟು, ಅವರ ರ್ಯಾಂಕಿಗೆ ತಕ್ಕ ಹಾಗೆ ಲಾಸ್ಟ್ ಇಯರ್ ಯಾವ ಕಾಲೇಜ್ ಸಿಕ್ಕಿತ್ತು, ಈ ವರ್ಷದ ಆಪ್ಷನ್ ಎಂಟ್ರಿ ಲಿಸ್ಟ್ನ ರೆಡಿ ಮಾಡ್ಕೊಂಡಿದ್ದಾರೆ. ಆ ಲಿಸ್ಟ್ದು ಒಂದು ವೀಡಿಯೋನ ರಿಲೀಸ್ ಮಾಡ್ತೀವಿ. ಆ ವಿಡಿಯೋ ಮುಖಾಂತರ ನೀವು ಆ ವಿಡಿಯೋದಲ್ಲಿ PDF ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಆ PDFನೇ ನೀವು ಯೂಸ್ ಮಾಡ್ಕೊಂಡು, PDF ಅಂದರೆ ಏನು, ಕಾಲೇಜ್ ಲಿಸ್ಟು, ಅದನ್ನೇ ನೀವು ಯೂಸ್ ಮಾಡ್ಕೊಂಡು ನಿಮ್ಮ ಆಪ್ಷನ್ ಎಂಟ್ರಿಲೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಸ್ಟೂಡೆಂಟ್ ಏನಂತಂದರೆ, ನಮ್ಮ ಸ್ಟೂಡೆಂಟ್ಸು ರೆಡಿ ಮಾಡ್ಕೊಳ್ತಿದ್ದಾರೆ ಕಾಲೇಜ್ ಲಿಸ್ಟು. ಅದು ಬಂದ ತಕ್ಷಣ ನಿಮ್ಮ ಮುಂದೆ ಒಂದು ವಿಡಿಯೋನ ನಾವು ಪೋಸ್ಟ್ ಮಾಡ್ತೀವಿ. ಕಾಲೇಜ್ಗಳಲ್ಲೂ 371Jಗೆ ಸೀಟನ್ನು ರಿಸರ್ವ್ ಮಾಡಿದ್ದಾರೆ. ಯಾರು 371J ರಿಸರ್ವೇಷನ್ ಇದೆ, ಯಾವುದು ಇಲ್ಲಿ ಆ ಒಂದು ರಿಸರ್ವೇಷನ್ನಿಗೆ ಸೀಟು ರಿಸರ್ವ್, ಲೈಕ್ SC ST OBC ಅವರಿಗೆ ರಿಸರ್ವ್ ಆದಂಗೆ 371J ರಿಸರ್ವ್ ಆಗಿದೆ. ಈ ವಿದ್ಯಾರ್ಥಿ 371J ಇದ್ದಾನೆ, ರ್ಯಾಂಕು ಅವನದು ಮತ್ತೆ ಅವನಿಗೆ ಈ ರಿಸರ್ವ್ ಆಗಿರುವಂಥ ಸೀಟು, ಅದರ ಆಧಾರದ ಮೇಲೆ ನಾವು ಅವರಿಗೆ ಅಲಾಟ್ ಮಾಡ್ತೀವಿ. ಬಟ್ ಆದರೆ ನೀವು ಅರ್ಜಿ ಹಾಕಿರಬೇಕು, ವೆರಿಫಿಕೇಶನ್ ಸ್ಲಿಪ್ಪಲ್ಲಿ 371J ಕ್ಲೈಮ್ಡ್ ಎಸ್ ಅಂತ ಇರಬೇಕು. ಎಸ್ ಸರ್. ಈಗ ಬೆಂಗಳೂರಿಂದ ಭರತ್ ಕರೆ ಮಾಡಿದ್ದಾರೆ. ನಮಸ್ತೆ ಭರತ್, ನಿಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ತೆ, ನಾನು ಬೆಂಗಳೂರಿಂದ ಭರತ್ ಅಂತ ಫೋನ್ ಮಾಡ್ತಾ ಇರೋದು. ನನ್ನ ಡೌಟ್ ಬಂದು ಸರ್ ಪ್ರೀ ರೌಂಡ್ ಬಗ್ಗೆ. ಈಗ ನಾವು ಕಾಲೇಜ್ ಲೀಸ್ಟ್ ಎಲ್ಲ ಆಪ್ಷನ್ ಎಂಟ್ರಿ ಎಲ್ಲ ಮಾಡಿರ್ತೀವಿ ಸರ್ ಇಂಜಿನಿಯರಿಂಗಿಗೆ. ಅದರಲ್ಲಿ ನಮ್ಗೆ ಇಷ್ಟ ಆಗಿರೋ ಕಾಲೇಜ್ ಸಿಕ್ಕಿರಲ್ಲ, ಅವಾಗ ನಾವು ಸಿಕ್ಕಿರೋ ಕಾಲೇಜ್ಗೆ ಹೋಗ್ಬೇಕಾ ಇಲ್ಲ ಫಸ್ಟ್ ರೌಂಡ್ ಹೋಗೋ ಚಾನ್ಸ್ ಇರುತ್ತೆ ಸರ್ ಅಂತ ನನ್ನ ಡೌಟ್ ಸರ್. ಈಗ ಈ ಹಿಂದೆ ನಾನು ಆರಂಭದಲ್ಲೇನೆ ಪ್ರೀ ರೌಂಡ್ ಅಂಡ್ ಫಸ್ಟ್ ರೌಂಡ್ ಎಕ್ಸ್ಪ್ಲೈನ್ ಮಾಡಿದೆ, ಮೋಸ್ಟ್ಲಿ ನೀವು ನೋಡಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ಭರತ್. ದಯಮಾಡಿ ಪ್ರೀ ರೌಂಡ್ ಅಂತಂದ್ರೆ ಮೇಲ್ ಐಡಿಗೂ ಮಾತಾಡಿ. ನಮ್ಮೊಂದು ಜನರಲ್ ಕ್ವಶನ್, ಈಗ ಎಲ್ಲ ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತಾರೆ. ಮುಂಚೆ 2017 ಮುಂಚೆ ಬರೀ ಈಗ ಈ ಬರೀ CET ನಂಬರ್ ಹಾಕಿ ಅವ್ರ ತಂದೆ ತಾಯಿ ಹೆಸರು ಯಾವ ಕ್ಯಾಟಗರಿನಲ್ಲಿ ಸೀಟ್ ತಗೊಂಡಿದ್ದಾರೆ ಅಂತ ಹಾಕ್ತಾ ಇದ್ರು, ಡಿಸ್ಪ್ಲೇ ಮಾಡ್ತಿದ್ರು ಪ್ರತಿ ರೌಂಡ್ ಅಲ್ಲೂ. ಈಗ ಒಂದು 4-5 ವರ್ಷದಿಂದ ಆ ತರ ಮಾಡ್ತಾ ಇಲ್ಲ. ಯಾಕೆಂದ್ರೆ ಯಾರೋ ಒಬ್ಬ 2A ಕ್ಯಾಟಗರಿಯನ್ನು 2B ಕ್ಯಾಟಗರಿನಲ್ಲಿ ಸೀಟ್ ತಗೊಂತಾನೆ. ಇದು ಜನರಲ್, ಪ್ರತಿ ರೌಂಡ್ ಅಲ್ಲೂ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಯಾಕೆ ಇದನ್ನ ಮಾಡಬಾರ್ದು ಅಂತ ಸರ್. ಪ್ರತಿ ರೌಂಡ್ ನಿಮ್ಮ ಪ್ರಶ್ನೆ ತಂದೆ ತಾಯಿ ಹೆಸರು ಪ್ಲಸ್ ಅವನದು. ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ ಹರೀಶ್. ಓಕೆ, ಎಸ್. ಈಗ 2017ಕ್ಕಿಂತ ಮೊದಲು ಮಾಡ್ತಿದ್ರು, ಈಗ ಮಾಡ್ತಿಲ್ಲ ಅಂತನ್ನುವಂಥದ್ದಲ್ಲ. ನೀವು ತಾವು ನಮ್ಮ ವೆಬ್ಸೈಟಲ್ಲಿ ಹೋಗಿ ನೋಡಿ, ವಿಶೇಷವಾಗಿ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ದೆಲ್ಲ PDF ಮೆಡಿಕಲ್ಲು 10,000 ಸೀಟನ್ನು ನೀವು 10,000 ವಿದ್ಯಾರ್ಥಿಗಳದ್ದು ನಾವು ಹಾಕಿದ್ದೀವಿ. ಕಾಲೇಜ್ ವೈಸು
ರ್ಯಾಂಕು, ಅವನು ಕ್ಲೈಮ್ ಮಾಡಿರೋ ಕೆಟಗರಿ, ಅವನಿಗೆ ಅಲಾಟ್ ಆಗಿರುವಂಥದ್ದು, ಅವನದು ಫೀಸು ಎಲ್ಲನೂ ಹಾಕಿದ್ದೀವಿ. ಇದಕ್ಕೇನೆ ಪಾರದರ್ಶಕತೆ ಅಂತ ನಾವು ಮಾತಾಡ್ತಾ ಇರುವಂಥದ್ದು. ಇಂಜಿನಿಯರಿಂಗ್ ಸೀಟ್ ಬಗ್ಗೆ ಹೇಳಿದ್ರಿ ನೀವು. ನೋಡಿ, 65,000 ಇಂಜಿನಿಯರಿಂಗ್ ಸೀಟ್ ಇದೆ, 25,000ಕ್ಕಿಂತ ಹೆಚ್ಚು ನರ್ಸಿಂಗ್ ಸೀಟ್ ಇದೆ. ನೀವು ಹೇಗೆ ನಾವು ಎಲ್ಲದನ್ನೂ ವೆಬ್ಸೈಟಲ್ಲಿ ಏನಾದರೂ PDF ಮಾಡಿ ಹಾಕೋಕ್ಕಾಗುತ್ತಾ? ಹಾಗಲ್ಲ. ಆಮೇಲೆ ಯಾವ ವಿದ್ಯಾರ್ಥಿಗಳು 2A ಹಾಕಿದ್ದಾರೆ, SC ಹಾಕಿದ್ದಾರೆ, ST ಹಾಕಿದ್ದಾರೆ, ಅದನ್ನು ನಾವು ಚೇಂಜ್ ಮಾಡೋದಕ್ಕಾಗಲ್ಲ. ಯಾಕೆಂದರೆ ಸಾಫ್ಟ್ವೇರ್ ಇದೆ. ಆಮೇಲೆ ಅದು ಅಷ್ಟಕ್ಕೇನೆ ನಿಲ್ಲಲ್ಲ. ಅದು ಅಲ್ಲಿ ನಮ್ಮಲ್ಲಿ ಅಡ್ಮಿಷನ್ ಆದಮೇಲೆ ಉದಾಹರಣೆಗೆ ಇಂಜಿನಿಯರಿಂಗ್ ಅಂತಂದರೆ VTUಗೆ ಹೋಗುತ್ತೆ. SC ST ಮಕ್ಕಳು, OBC ಮಕ್ಕಳು ಅಂತಂದರೆ ಸ್ಕಾಲರ್ಶಿಪ್ಪಿಗೆ ಆಯಾ ಡಿಪಾರ್ಟ್ಮೆಂಟಿಗೆ, ಈಗ SSP ಪೋರ್ಟಲ್ಲಿಗೆ ಹೋಗುತ್ತೆ. ಎಲ್ಲ ಆನ್ಲೈನ್ ಆಗಿರುವಂಥದ್ದು. ಈಗ ಉದಾಹರಣೆಗೆ ನಾನು ಅವಾಗಲೇ ಅವರು ಪ್ರಶ್ನೆ ಕೇಳುವಾಗ ಹೇಳಿದರು, ಸರ್ SCದು RD ನಂಬರ್ನ ನೀವು ಹಾಕಿ ಅಂತ ಹೇಳ್ತಾ ಇದ್ದೀರಾ, ನಾವಿನ್ನು ಈಗ ಅಪ್ಲೈ ಮಾಡಿದ್ದೀವಿ ಅಂತ. ಹಂಗಾರೆ ಅವರು ಅದು ಹೇಳೋ ಅಗತ್ಯನೇ ಇರಲಿಲ್ಲ ಅಲ್ವಾ? ಅವ್ರು ಏನೋ ಒಂದು ನಂಬರ್ ಎಂಟ್ರಿ ಮಾಡ್ಬಿಡ್ಬೋದಾಗಿತ್ತಲ್ಲ SC ಅಂತ. ನೋ, ಏನಾದರೂ ತಿನ್ನೋಣವಾ ಅಂದರೆ ತಹಶೀಲ್ದಾರ್ ಆಫೀಸಲ್ಲಿ ಏನು RD ನಂಬರ್ ಇಶ್ಯೂ ಮಾಡಿದ್ದಾರೆ, ನಮಗೆ ಮತ್ತೆ ಕಂದಾಯ ಇಲಾಖೆ ತಂತ್ರಾಂಶಕ್ಕೆ, KE ತಂತ್ರಾಂಶಕ್ಕೆ ಇಂಟಿಗ್ರೇಷನ್ ಮಾಡಿದ್ದೀವಿ. ನೀವು ಅಲ್ಲಿ ತಹಶೀಲ್ದಾರ್ ಆಫೀಸಲ್ಲಿ ನಿಮಗೆ SCA ಸರ್ಟಿಫಿಕೇಟ್ ಇಶ್ಯೂ ಮಾಡಿದ ಮೇಲೆ ನೀವು ಅದು RD ನಂಬರ್ ಹಾಕಿದರೆ ನಿಮಗೆ ಇಶ್ಯೂ ಮಾಡಿರೋದು ಸರ್ಟಿಫಿಕೇಟು ಜೆನ್ಯೂನ್ ಇದೆ ಅನ್ನೋದು ನಮ್ಮಲ್ಲಿ ಡಿಸ್ಪ್ಲೇ ಆಗುತ್ತೆ. ಉದಾಹರಣೆಗೆ ತುಂಬ ಜನ ಆ SC ABCಗೆ ಹೋಗಿ ಅಪ್ಲೈ ಮಾಡ್ತಿದ್ದಂಗೆ ನಿಮಗೊಂದು ಅಕ್ನಾಲೆಜ್ಮೆಂಟ್ ಸಿಗುತ್ತೆ, ಅದರಲ್ಲೊಂದು ನಂಬರ್ ಇರುತ್ತೆ. ಬಂದು ಅದನ್ನು ಎಂಟ್ರಿ ಮಾಡಕ್ಕೆ ಹೋದ್ರೆ ಇದು ಇನ್ವ್ಯಾಲಿಡ್ ಅಂತ ಬರ್ತಾ ಇದೆ ಅಂತ ಫೋನ್ ಮಾಡಿದ್ರು. ಹೌದು, ಯಾಕೆಂದ್ರೆ ನಿಮಗೆ ಇನ್ನೂ ಸರ್ಟಿಫಿಕೇಟ್ ಇಶ್ಯೂ ಆಗಿಲ್ಲ. ಹಾಗಾಗಿ ಏನೋ ನಂಬರ್ ಎಂಟ್ರಿ ಮಾಡಿ ನಾವು ಯಾವುದೋ ರಿಸರ್ವೇಷನ್ ತಗೊಂಡು ನಾವು ಸೀಟ್ ತಗೊಂತೀವಿ ಅನ್ನೋ ಕಾಲ ಹೋಯ್ತು ಈಗ. ಹಾಗಾಗಿ ಅಕಸ್ಮಾತ್ ನಿಮಗೆ ಜನರಲ್ ಪ್ರಶ್ನೆ ಅಂತ ಹೇಳಿದ್ರಿ, ನಿಮಗೆ ಯಾರೋ ಅಕ್ಕಪಕ್ಕದ ಮನೆಯವ್ರದ್ದು ಏನಾದರೂ ಅನುಮಾನ ಬಂದಿತ್ತು ಅಂತಂದ್ರೆ ತಾವು ಬೇಕಾದ್ರೆ RTI ಇದೆ, ತಾವು ಕೇಳ್ಬೋದು, ಎಲ್ಲ ಮಾಹಿತಿ ಸಿಗುತ್ತೆ. ಹಂಗಾಗಿ ಅದಕ್ಕೆ ಪಾರದರ್ಶಕವಾಗಿ ನಾವು ಮಾಡ್ತೀವಿ. ಎಸ್ ಸರ್. ಅಂದ್ರೆ ಇದೊಂದು ಜನಸಾಮಾನ್ಯರಲ್ಲಿ ಈ ತರ ತಪ್ಪು ಕಲ್ಪನೆ ಬೇಡ. ಬಹಳ ವ್ಯವಸ್ಥಿತವಾಗಿ, ತಾಂತ್ರಿಕವಾಗಿ, ಬಹಳ ಸಮರ್ಥವಾಗಿ, ಪರಿಣಾಮಕಾರಿಯಾಗಿ KA ಕಾರ್ಯನಿರ್ವಹಿಸ್ತಾ ಇದೆ ಅಂತ. ಈಗ ಹರೀಶ್ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಹರೀಶ್, ನಿಮ್ಮ ಪ್ರಶ್ನೆ ಕೇಳಿ. ಹಲೋ, ಮಾತಾಡಿ. ಗುಡ್ ಈವ್ನಿಂಗ್ ಸರ್. ಮಾತಾಡಿ. ನಿಮ್ಮ ಪ್ರಶ್ನೆಗೆ ಬನ್ನಿ. ಸರ್, ಈಗ KCET ಅಲ್ಲಿ ಈಗ ನಾವು ಪ್ರೀ ರೌಂಡ್ ಇಂದ ಹೋಲ್ಡ್ ಮಾಡಬೇಕು ಸೀಟ್ ಅಂದ್ರೆ ಕಾಲೇಜಲ್ಲಿ ಅವಕಾಶಗಳಿರುತ್ತೆ. ಇದು ಒಂದು ಒಳ್ಳೆ ವ್ಯವಸ್ಥೆ. ಸೊ ಇದನ್ನ ಪರಿಪಾಲನೆ ಮಾಡಿದ್ರೆ ಇದಾಗತ್ತೆ ಅಂತ. ಸರ್, ಈಗ ಬಹಳಷ್ಟು ಜನಕ್ಕೆ ಗೊಂದಲಗಳು, ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಗೊಂದಲಗಳಿರುವಂಥದ್ದು ಸಹಜ. ಈಗ ಕೊನೆಯದಾಗಿ ಅವ್ರಿಗೆ ಏನು ಹೇಳ್ತೀರಾ? KE ಏನು ಅವರಿಂದ ನಿರೀಕ್ಷೆ ಮಾಡುತ್ತೆ ವಿದ್ಯಾರ್ಥಿಗಳು ಮತ್ತು ಪೋಷಕರಿಂದ ಅಂತ ಕೊನೆಯ ಮಾತಾಗಿ ನಾನು ಹೇಳುವಂಥದ್ದು, ಅಲಾಟ್ ಮಾಡ್ತೀವಿ. ನಂದು 1 ಲಕ್ಷಕ್ಕಿಂತ ಜಾಸ್ತಿ ಇದೆ, ಆದರೆ ಒಂದು ಬಡ ಕುಟುಂಬ ಇದೆ, ನನ್ನ ಮಗಂಗೆ ಇಂಜಿನಿಯರಿಂಗ್ ಮಾಡೋ ಆಸೆ ಇತ್ತು, 1 ಲಕ್ಷಕ್ಕಿಂತ ಜಾಸ್ತಿ ಇದಿತ್ತೆ, ಸಿಗಲ್ಲ. ನೋಡಿ, ಕಳೆದ ವರ್ಷ 15,900 ಸೀಟ್ ಉಳ್ಕೊಂಡಿದೆ. ನೀವು 1 ಲಕ್ಷ ಇರಲಿ, 1.5 ಲಕ್ಷ ಇರಲಿ, 2 ಲಕ್ಷ ಇರಲಿ, ನೀವು ನಿರಾಶೆ ಆಗೋದು ಬೇಡ. ಕೆಲವರು ಇರ್ತಾರೆ, ನಮ್ಮ ಹತ್ರ ತುಂಬ ದುಡ್ಡಿದೆ, ಸುಮ್ಮನೆ ಒಂದು ಡಿಗ್ರಿ ಮಾಡಿಸ್ತೀವಿ ಅಂತನ್ನೋರು, ಸುಮ್ಮನೆ ಒಂದು ಡಿಗ್ರಿ ಮಾಡಿಸ್ತೀವಿ ನಾವು, ನಮಗೇನು ಇದು ನೌಕರಿ ಬೇಕಾಗಿಲ್ಲ ಅನ್ನೋರು, ನೀವು ಮ್ಯಾನೇಜ್ಮೆಂಟಲ್ಲಿ ಹೋಗಿ ಅಡ್ಮಿಷನ್ ಆಗಿ ಯಾವ ಬ್ರ್ಯಾಂಚ್ ಬೇಕಾದರೂ ಮಾಡ್ಕೊಳ್ಳಿ, ನಂದು ವಿರೋಧ ಇಲ್ಲ. ಯಾರು ಒಂದು ಮಗು ನಾನು ಓದಿ ನನ್ನ ಕುಟುಂಬವನ್ನೇ ನಾನು ಸಾಕಬೇಕು ನಾನು ಅನ್ನುವಂಥ ಮನಸ್ಥಿತಿ ಇದ್ದರೆ, ನೀವು ಇಂಜಿನಿಯರಿಂಗಲ್ಲಿ ಎಲ್ಲ ಹೋಗ್ತಾ ಇದ್ದಾರೆ ಅಂತ ಯಾವುದೋ ಒಂದು ಬ್ರ್ಯಾಂಚಿಗೆ ಹೋಗೋದಕ್ಕಿಂತ ನಾಳೆ ಯಾವುದರಲ್ಲಿ ನೌಕರಿ ಸಿಗುತ್ತೆ. ನೀವು ನೋಡಿ, ಹೋದ ವರ್ಷ ಮೆಕ್ಯಾನಿಕಲ್ಲು, ಸಿವಿಲ್ಲು, ಆಟೋಮೊಬೈಲಲ್ಲೆಲ್ಲ ಸಾಕಷ್ಟು ಸೀಟ್ಗಳು ಉಳ್ಕೊಂಡಿದ್ದಾವೆ. ನಮ್ಮ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೋರ್ ಬ್ರಾಂಚ್ಗಳಿಗೆ ಬರೀ 22,000 ರೂಪಾಯಿ ಫೀಸ್ ಇತ್ತು. ನೀವು ಅಂಥ ಕೋರ್ಸ್ಗಳನ್ನ ಮಾಡಿದರೆ ನಿಮಗೆ ನೌಕರಿ ಗ್ಯಾರಂಟಿಯಾಗಿ ಸಿಗುತ್ತೆ. ಹಾಗಾಗಿ ಒಟ್ರಾಸಿ ಎಲ್ಲ ಮಾಡ್ತಾರೆ ಅಂತ ಮಾಡಕ್ಕೆ ಹೋಗ್ಬೇಡಿ. ನಾಳೆ ಯಾವುದು ನಮಗೆ ಜೀವನಕ್ಕೆ ದಾರಿ ಆಗುತ್ತೆ, ನಮಗೆ ನಾಳೆ ಯಾವುದು ನೌಕರಿ ಸಿಗುತ್ತೆ, ಇದನ್ನ ಸ್ವಲ್ಪ ಸ್ಟಡಿ ಮಾಡಿ ನೀವು ನಮ್ಮಲ್ಲಿ ಆಪ್ಷನ್ ಎಂಟ್ರಿ ಮಾಡಿ. 1.5 ಲಕ್ಷ ಇದೆ, ನನಗೆ ಸೀಟೇ ಸಿಗಲ್ಲ, ಇಂಜಿನಿಯರಿಂಗೇ ಸಿಗಲ್ಲ ಅನ್ನೋ ಕನ್ಕ್ಲೂಷನಿಗೆ ಬರೋದಕ್ಕೆ ಹೋಗ್ಬೇಡಿ. ಸಿಗುತ್ತೆ, ಬ್ರಾಂಚ್ ಮೇಲೆ ವ್ಯತ್ಯಾಸ ಆಗುತ್ತೆ. ಆ ಬ್ರಾಂಚ್ ಸರ್ ಹಂಗಾರೆ ಬ್ರಾಂಚಲ್ಲಿ ಅದು ಹೋಗಿಲ್ಲ ಅಂತಂದರೆ ಅದಕ್ಕೆ ಅಷ್ಟೊಂದು ಡಿಮ್ಯಾಂಡ್ ಇಲ್ಲ. ಹಂಗಿರಲ್ಲ. ಅದು ನಿಮಗೆ ಜ್ಞಾನ ಇಲ್ಲ ಅಂತನ್ನುವಂಥದ್ದು. ಎಲ್ಲ ಬ್ರಾಂಚ್ಗಳಲ್ಲೂ ಅದರದೇ ಆದಂತಹ ನಿಮ್ಮ ಸ್ಕಿಲ್ ಮೇಲೆ ನೌಕರಿಗೆ ಅವಕಾಶ ಇರುತ್ತೆ. ತಾವು ಸಮಾಧಾನವಾಗಿ ಕೆಲವ್ರ ಹತ್ರ ತಿಳ್ಕೊಂಡು ಉದ್ಯೋಗ ಬೇಕು ನನ್ನ ಕುಟುಂಬಕ್ಕೆ ಅಂತನ್ನುವಂಥವ್ರು ಸ್ವಲ್ಪ ವಿಚಾರ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ ಅನ್ನುವಂಥದ್ದು ನನ್ನ ವಿನಂತಿ. ಅಂದರೆ KE ಕೂಡ ಭಾಳ ಸ್ಪಷ್ಟವಾಗಿದೆ. ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಕೂಡ ಅತ್ಯಂತ ಪಾರದರ್ಶಕವಾಗಿ, ದಕ್ಷತೆಯಾಗಿ ಮತ್ತು ರಚನಾತ್ಮಕವಾಗಿ ನಡೆಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ KE ಕೈಗೊಂಡಿದೆ. ಸೊ ಅದನ್ನು KE ಅಂದರೆ ನಿಮ್ಮ ವೆಬ್ಸೈಟಲ್ಲಿ ನೀವು ಸೂಕ್ತ ರೀತಿಯಲ್ಲಿ ದಾಖಲೆ ಮಾಡಿ ನಿಮ್ಮ ಹಕ್ಕನ್ನು ನೀವು ಪಡ್ಕೊಳ್ಳಿ ಅಂತ ನೀವು ಹೇಳ್ತಾ ಇದ್ದೀರಾ. ನೀವು ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಬಹಳ ಅಮೂಲ್ಯವಾದ ಮಾಹಿತಿ. ಸೊ ಸ್ಟೂಡೆಂಟ್ಸ್, ಪೇರೆಂಟ್ಸ್, ಕಾಲೇಜ್ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಈ ರೀತಿ ಎಲ್ಲ ಅಪ್ಡೇಟ್ಸ್ನ ನಿಮಗೆ ಟೈಮ್ಗೆ ನಾವು ಶೇರ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.